ಕಾನನ ಸ್ವಾಮಿ ಮಹಾರಾಜ್ ಅವರು ಈ ಭೌತಿಕ ಜಗತ್ತನ್ನು ಬಿಟ್ಟು ಭಗವಂತನ ಧಾಮಕ್ಕೆ ಮರಳಿ ಹೋದರು. ಅದರಿಂದ ಇವತ್ತಿನ ಚರ್ಚೆ ಅವರ ಜೀವನದ ಒಂದು ಲಕ್ಷ್ಯ, ಜೀವನ ಚರಿತ್ರೆ, ಅವರ ಪ್ರಣಾಮ ಮಂತ್ರವನ್ನು ಎಲ್ಲರೂ ಹೇಳಿ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಕದಂಬಕಾನನ ಸ್ವಾಮಿ ಇತಿ ನಾಮಿನೇ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಕದಂಬಕಾನನ ಸ್ವಾಮಿ ಇತಿ ನಾಮಿನೇ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಕದಂಬಕಾನನ ಸ್ವಾಮಿ ಇತಿ ನಾಮಿನೇ. ಕದಂಬಕಾನನ ಸ್ವಾಮಿ ಮಹಾರಾಜರ ಒಂದು ಜೀವನ ಚರಿತ್ರೆ ಅತ್ಯಂತ ರೋಮಾಂಚನವಾದಂತಹದ್ದು ಹಾಗೂ ಭಕ್ತಿಯಿಂದ ಕೂಡಿರುವಂತಹದ್ದು. ಮಹಾರಾಜ್ ಹೇಳ್ತಿರುವ ಹಾಗೆ ಇದು ಒಬ್ಬ ವೈಷ್ಣವರ ಕೃಪೆಯಿಂದ ಒಬ್ಬ ಸಾಧಾರಣ ವ್ಯಕ್ತಿಯೂ ಕೂಡ ಸಿದ್ಧ ಪುರುಷನಾಗಬಹುದು, ಕೃಷ್ಣ ಪ್ರೇಮವನ್ನು ಪ್ರಾಪ್ತಿ ಮಾಡಬಹುದು ಅನ್ನುವಂತಹ ಒಂದು ಜೀವನ ಚರಿತ್ರೆಯನ್ನು ನಾವು ಇವತ್ತು ಚರ್ಚೆ ಮಾಡಲಿಕ್ಕೆ ಮುಂದಾಗುತ್ತಿದ್ದೇವೆ. ಕದಂಬಕಾನನ ಸ್ವಾಮಿ ಮಹಾರಾಜ್ ಅವರು ಏಪ್ರಿಲ್ 12, 1953 ಹೀಮ್ಸ್ಟೆಡ್ ಅನ್ನುವಂತಹ ಊರಿನಲ್ಲಿ, ಆಮ್ಸ್ಟರ್ಡ್ಯಾಮ್ ಅನ್ನುವಂತಹ ನಗರ, ಅಲ್ಲಿ ಒಂದು ಸಣ್ಣ ಊರು ಹೀಮ್ಸ್ಟೆಡ್, ನೆದರ್ಲ್ಯಾಂಡ್ಸ್ ದೇಶದಲ್ಲಿ ಅವರ ಜನನ ಅನ್ನೋದು ಆಯಿತು. ಕ್ರಮೇಣವಾಗಿ ಅವರಿಗೆ ಆಧ್ಯಾತ್ಮಿಕ ಕಡೆ ಒಲವು, ಯವನಾವಸ್ಥೆಯಲ್ಲಿ ಮನೆಯ ಒಂದು ಜನರನ್ನು ವಿರೋಧ ಮಾಡುತ್ತಾ ಸ್ವಂತವಾಗಿ ಜೀವನ ನಡೆಸಬೇಕು ಅನ್ನೋಂಥ ಆಸಕ್ತಿ ಕೂಡ. ಹೀಗೆ ಭಾರತಕ್ಕೆ ಬಂದರು. ಭಾರತದಲ್ಲಿ ಕೆಲವು ಆಧ್ಯಾತ್ಮಿಕ ವಿಷಯಗಳನ್ನು ಕಲಿತ್ಕೊಂಡ್ರು. ಕಾಲಕ್ರಮೇಣ ಅವರಿಗೆ ಇಸ್ಕಾನ್ ಭಕ್ತರ ಜೊತೆ ಸಂಘ ಆಯಿತು. ಇಸ್ಕಾನ್ ಸಂಸ್ಥೆಗೆ ಸುಮಾರು ಅವರು 14-15 ವರ್ಷ ಇರಬೇಕಾದ್ರೆ ಅವರು ಸೇರಿಕೊಂಡ್ರು. ಅನಂತರ ಮಾಯಾಪುರಲ್ಲಿ ಶ್ರೀಲ ಪ್ರಭುಪಾದರ ಪುಷ್ಪ ಸಮಾಧಿ ನಿರ್ಮಾಣ ಮಾಡಲಿಕ್ಕೆ ಅವರು ಮುಖ್ಯ ವ್ಯಕ್ತಿಗಳಾಗಿದ್ದರು. ಆ ಎಲ್ಲ ಕಾರ್ಯಗಳನ್ನು ಅವರು ಸ್ವತಃ ನೋಡ್ಕೋತಾ ಇದ್ರು. ಅನಂತರ ವೃಂದಾವನ್ ಮಂದಿರದ ಟೆಂಪಲ್ ಪ್ರೆಸಿಡೆಂಟ್ ಆಗಿದ್ದರು ಹಲವು ವರ್ಷಗಳು. ಅನಂತರ 43ನೇ ವರ್ಷದಲ್ಲಿ 1997 ಅಲ್ಲಿ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ರು. ಅನಂತರ ಯುರೋಪ್, ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ, ಭಾರತ ಕೆಲವು ಜಾಗಗಳಲ್ಲಿ ಅವರು ಪ್ರಚಾರವನ್ನು ಮಾಡ್ತಾಯಿದ್ರು. ಮುಖ್ಯವಾಗಿ ಸೌತ್ ಆಫ್ರಿಕಾದಲ್ಲಿ ರಥಯಾತ್ರೆಯನ್ನು ಕದಂಬಕಾನನ ಸ್ವಾಮಿ ಮಹಾರಾಜ್ ಶುರು ಮಾಡಿದ್ರು ಜೊಹಾನ್ಸ್ಬರ್ಗಲ್ಲಿ. ಹಾಗೂ ಆಮ್ಸ್ಟರ್ಡ್ಯಾಮಲ್ಲಿ ಕೂಡ ಭಕ್ತಿ ವೇದಾಂತ ಕಾಲೇಜಲ್ಲಿ ಅವರು ಪಾಠಗಳನ್ನು ಕಲಿಸ್ಕೊಡ್ತಾಯಿದ್ರು. ವಿಶ್ವಾದ್ಯಂತ ಸುಮಾರು 1000 ಶಿಷ್ಯಂದ್ರನ್ನು ಅವರು ಸ್ವೀಕಾರ ಮಾಡಿದ್ರು. ಹಾಗೂ ಅನೇಕ ಗ್ರಂಥಗಳನ್ನು ಕೂಡ ಅವರು ಲೇಖಕರಾಗಿದ್ದಾರೆ. ಕೆಲವು ಅದರಲ್ಲಿ ನಥಿಂಗ್ ಬಟ್ ದ ಹೋಲಿ ನೇಮ್, ಅನಂತರ ಕೀರ್ತನೀಯ ಸದಾ ಹರಿಹಿ, ಹೀಗೆ ದಿವ್ಯ ನಾಮದ ಒಂದು ಗುಣಗಾನ ಮಹತ್ವವನ್ನು ಪ್ರಕಟಿಸುತ್ತಾ ಅವರು ಗ್ರಂಥಗಳನ್ನು ಬರೆದಿದ್ದಾರೆ. ಅವರ ಸ್ವಂತ ಪ್ರವಚನದಿಂದ ನಾನು ಅನುವಾದ ಮಾಡ್ತಾ ಇದ್ದೀನಿ. 23 ಜುಲೈ 2013 ಸೌತ್ ಆಫ್ರಿಕಾ ಡರ್ಬನ್ ಮಂದಿರದಲ್ಲಿ ಮಹಾರಾಜ್ ತಮ್ಮ ಜೀವನ ಚರಿತ್ರೆಯನ್ನು ಮುಂದಿಟ್ಟರು. ಅದನ್ನೇ ನಾನು ಅನುವಾದ ಮಾಡಿ ಹೇಳ್ತಾ ಇದ್ದೀನಿ. ಮಹಾರಾಜ್ ಹೇಳ್ತಾ ಇದ್ರು, ಬಾಲ್ಯದಿಂದಲೂ ನಾನು ಬೆಳೆದಂತಹ ಒಂದು ಪರಿವಾರ ತುಂಬ ಧಾರ್ಮಿಕವಾದಂತಹ ಪರಿವಾರ.
ಹಾಗೂ ನಿಯಮಗಳನ್ನು ಪಾಲನೆ ಮಾಡ್ತಂಥ ಪರಿವಾರ, ಹಾಗೂ ಬೆಳೆದಂಥ ಊರು ಕೂಡ ಯಾವುದೇ ರೀತಿಯ ಕಳ್ಳತನವಾಗಲಿ ಮೋಸ ವಂಚನೆ ಆಗಲಿ ನಡೀತಾ ಇರಲಿಲ್ಲ. ತುಂಬ ಶುಭ್ರವಾದಂತಹ ಜಾಗ, ಬೆಟ್ಟ ಗುಡ ಹಸಿರು ಎಲ್ಲ ಕೂಡಿರುವಂತಹ ಹೋಲ್ಯಾಂಡ್, ನೆದರ್ಲ್ಯಾಂಡ್ಸ್ ಪ್ರದೇಶ. ಇಂಗ್ಲೆಂಡ್ ಸಮೀಪ ಬರುತ್ತೆ ನೆದರ್ಲ್ಯಾಂಡ್ಸ್ ಅನ್ನುವಂಥದ್ದು. ಎಲ್ಲ ಹಸಿರು ಹಾಗೂ ಬೆಟ್ಟ ಗುಡ್ಡಗಾಡುಗಳು, ಒಂದು ಸಂತೋಷಮಯವಾದಂಥ ವಾತಾವರಣ, ಯಾವುದೇ ರೀತಿಯ ಕಳ್ಳತನ ಮೋಸ ಇದೆಲ್ಲ ಇರ್ತಾ ಇರಲಿಲ್ಲ. ಹಾಗೂ ತಂದೆ ತಾಯಿಯರು ಕೂಡ ತುಂಬ ನಿಯಮಗಳಿಂದ ನಮ್ಮನ್ನೆಲ್ಲ ಬೆಳೆಸ್ತಾ ಇದ್ರು. ಹೀಗೆ ನಾವು ಸಣ್ಣ ವಯಸ್ಸಿನಲ್ಲಿ ಒಳ್ಳೆಯ ಒಂದು ವಾತಾವರಣದಲ್ಲಿ ನಾವು ಬೆಳೆದ್ವಿ. ಕಾಲಕ್ರಮೇಣ ಯಾವಾಗ ನಮಗೆ ಹೈಸ್ಕೂಲಿಗೆ ಬಂದ್ವಿ, ಕಾಲೇಜ್ ಪ್ರವೇಶ ಮಾಡಲಿಕ್ಕೆ ಶುರು ಮಾಡಿದ್ವಿ, ಅವತ್ತಿನ ಸಮಯದಲ್ಲಿ ಹಿಪ್ಪಿ ಕಲ್ಚರ್ ನಡೀತಾ ಇತ್ತು ಅಮೆರಿಕಾದಲ್ಲಿ. 1965 ಎಲ್ಲ ಹಿಪ್ಪಿಗಳಾಗ್ತಾಯಿದ್ರು. ಹಾಗೆ ನಾನು ಕೂಡ ಆ ಒಂದು ಸಂಸ್ಕಾರದಲ್ಲಿ ನಾನು ಕೂಡ ಸೇರ್ಕೊಂಡ್ಬಿಟ್ಟೆ. ಹಿಪ್ಪಿ ಕಲ್ಚರ್, ಸಿಗರೇಟ್ ಸೇದೋದು, ಕೂದಲು ಉದ್ಲ ಬಿಟ್ಕೊಳ್ಳುವಂಥದ್ದು, ಹಾಗೂ ತಂದೆ ಥರ ವಿರೋಧ ಮಾಡುವಂಥದ್ದು. ನೀವು ಹೇಳ್ತಾ ಇರೋದು ಒಂಥರ ಇದೆ, ಜಗತ್ತು ಬೇರೆ ಥರ ಇದೆ, ಜಗತ್ತು ಹೇಗೆಲ್ಲ ಆನಂದ ಪಡ್ತಾ ಇದೆ, ನನಗೆ ಮಾತ್ರ ಅದು ಮಾಡಬಾರ್ದು ಇದು ಮಾಡಬಾರ್ದು, ಅನೇಕ ನಿಯಮಗಳು ನಮ್ಗೆ ಹೇಳ್ತಾ ಇದ್ದೀರ, ಅದರಿಂದ ನೀವು ಹೇಳಿದ್ದು ಬೇಡ, ಆ ಜಗತ್ತು ಹೇಗೆ ನಡೀತಾ ಇದೆ ನನ್ನ ಜೊತೆ ಹೋಗ್ತೀನಿ ಅಂತ ಹೇಳಿ ಹಾಗೆ ಮನೆಯನ್ನು ವಿರೋಧ ಮಾಡಿ ನಾನು ಮುನ್ನಡೆದೆ. ಆದರೂ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಆಧ್ಯಾತ್ಮಿಕತೆ ಬೇಕು, ಭಗವಂತ ಯಾರು, ಭಗವಂತ ನನ್ನ ಜೊತೆ ಜ್ಞಾನ ಕೊಡುವಂಥವ್ರು ಯಾರು, ಇದೊಂದು ಆಸಕ್ತಿ ನನಗೆ ಕಂಡು ಬರ್ತಾ ಇತ್ತು. ಅರೆ ಜಗತ್ತಿನಲ್ಲಿ ನೋಡ್ತಾ ಇದ್ದ ಹಾಗೆ ನಿಜವಾಗಿ ಧಾರ್ಮಿಕತೆ ಇದೆಯಾ, ಅಂತಹ ಒಂದು ದಿವ್ಯ ಜ್ಞಾನ ಕೊಡುವಂಥವ್ರು ಯಾರು, ದಿವ್ಯವಾದಂತಹ ಜಾಗ ಯಾವುದು, ಶ್ರದ್ಧೆಯಿಂದ ಭಗವಂತನ ಸೇವೆ ಮಾಡುವಂಥವ್ರು ಯಾರು, ಸತ್ಯ ಅನ್ನೋದು ಇದೆಯಾ ಜಗತ್ತಿನಲ್ಲಿ, ಎಲ್ಲಿದೆ ಅನ್ನುವಂತಹ ಪ್ರಶ್ನೆಗಳು ನನ್ನನ್ನು ಕಾಡ್ತಾ ಇತ್ತು. ಹಾಗೂ ಅದನ್ನೇ ಹುಡುಕ್ಲಿಕ್ಕೆ ನಾನು ತುಂಬ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೆ. ಅನೇಕರು ಹೇಳ್ತಾ ಇದ್ರು, ಆಧ್ಯಾತ್ಮಿಕತೆ ಬಗ್ಗೆ ತಿಳಿಯಬೇಕಾದರೆ ಭಾರತಕ್ಕೆ ಹೋಗಬೇಕು, ಭಾರತದಲ್ಲಿ ಆಧ್ಯಾತ್ಮಿಕ ವಿಷಯಗಳು ತುಂಬ ಇದೆ ಅಂತ ಹೇಳ್ತಾ ಇದ್ರು. ಅಂದರೆ ನಾನು ಕೂಡ ಭಾರತಕ್ಕೆ ಹೋಗಬೇಕು ಅನ್ನುವಂಥ ಚಿಂತನೆ ನನಗೆ ಆವಾಗ ಬರ್ತಾ ಇತ್ತು, ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೆ. ಹೀಗೆ ಒಂದು ವಿಶೇಷವಾದಂತಹ ಕೃಪೆ ನನಗೆ ಸಿಕ್ತು 1965. 1965 ಅಲ್ಲಿ ಬೀಟಲ್ಸ್ ಅನ್ನುವಂತಹ ಒಂದು ಸಂಗೀತದ ಗುಂಪು, ಅವರೆಲ್ಲ ವರ್ಲ್ಡ್ ಟೂರ್ ಹೋಗ್ತಾ ಇರ್ತಾರೆ, ಬೇರೆ ಬೇರೆ ಕಡೆ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಸ್ಟೇಜ್ ಪರ್ಫಾರ್ಮೆನ್ಸಸ್. ಹಾಗೆ ನಮ್ಮೂರಿಗೂ ಕೂಡ ಬೀಟಲ್ಸ್ ಅನ್ನೋರು ಬಂದಿದ್ರು. ಇವತ್ತಿನ ದಿವಸ ಹೇಗೆ ಅನೇಕ ಮ್ಯೂಸಿಕ್ ತಂಡದವರು ಇರ್ತಾರೆ, ಬೇರೆ ಬೇರೆ ಕಡೆ ಅವರು ಮ್ಯೂಸಿಕ್ ಆರ್ಗನೈಸ್ ಮಾಡ್ತಾರೆ, ಹಾಗೆ ಬೀಟಲ್ಸ್ ಅನ್ನೋಂಥ ಆ ಸಮಯದಲ್ಲಿ ದೊಡ್ಡ ಒಂದು ಗ್ರೂಪ್ ಅದು. ಅವ್ರೇನು ಮಾಡ್ತಾಯಿದ್ರು, ಸಾಮಾನ್ಯ ಜನರು ಕೂಡ ಅಮೇರಿಕ ಯುರೋಪಲ್ಲಿ ಕೂಡ ಅವರು ಹಾಗೆ ಪಾಲನೆ ಮಾಡ್ತಾಯಿದ್ರು. ಹಾಗೆ ಬೀಟಲ್ಸಲ್ಲಿ ಬಂದಿದ್ದಾಗ ತುಂಬ ಚೆನ್ನಾಗಿ ಹಾಡ್ತಾಯಿದ್ರು, ಹಾಗೂ ಅವರ ಒಂದು ಜೀವನ ಶೈಲಿ, ಕೂದಲು ಉದ್ದ ಬಿಟ್ಕೊಂಡಿರುವಂಥದ್ದು, ಅವರನ್ನು ನೋಡ್ಬಿಟ್ಟು ನಮ್ಮ ಊರಲ್ಲೂ ಕೂಡ ನಾವೆಲ್ಲರೂ ಕೂಡ ಅಜಮ್ನ ಹತ್ರ ಹೋಗೋದು ನಿಲ್ಲಿಸ್ಬಿಟ್ವಿ. ಯಾವಾಗ ಬೀಟಲ್ಸ್ ನಮ್ಮ ಊರಿಗೆ ಬಂತು ಅವತ್ತಿನ ದಿವಸ ಅಜಾಮರ ಅಂಗಡಿಗಳೆಲ್ಲ ಕ್ಲೋಸ್ ಆಗೋಯ್ತು. ಯಾಕೆಂದರೆ ಯಾರು ಕೂಡ ಮತ್ತೆ ಕೂದಲು ಕತ್ತರಿಸ್ಬೇಕು, ದಾಡಿ ಕತ್ತರಿಸ್ಬೇಕು ಅಂತ ನಾವು ಹೋಗ್ತಾನೆ ಇರಲಿಲ್ಲ. ಇಷ್ಟೋ ಒಂದು ಪ್ರಭಾವ ಬೀಟಲ್ಸ್ ಜನರ ಯುವಕರ ಮೇಲೆ ಮಾಡ್ತಾಯಿತ್ತು. ನಾನು ಕೂಡ ಅದರಲ್ಲಿ ಸೇರಿಕೊಂಡೆ. ಆದರೆ ಅವರು ಹಾಡು ಹಾಡ್ತಾ ಇರಬೇಕಾದ್ರೆ ನನಗೆ ಸ್ಮರಣೆ ಇರುವ ಹಾಗೆ ಅವರು ಯಾವುದೋ ಒಂದು ರೀತಿಯ ಮಂತ್ರವನ್ನು ಹಾಡ್ತಾಯಿದ್ರು. ಆ ಮಂತ್ರ ಏನು ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರಲಿಲ್ಲ. ಅರೆ ಕೊನೆಯ ಒಂದು ಪದ ಹರೇ ಹರೇ ಅಂತ ಮಾತ್ರ ನನಗೆ ಜ್ಞಾಪಕ ಇದೆ ಅಷ್ಟು. ಅದು ನಾವು ಹೇರ್ ಅಂತ ಅಂದ್ಕೋತಾ ಇದೆ, ಕೂದಲು ಬಹುಶಃ ಏನೋ ಅದ್ರ ಬಗ್ಗೆ ಹೇಳ್ತಾ ಇದ್ರು. ಆದರೆ ನನಗಿಷ್ಟು ಮಾತ್ರ ಜ್ಞಾಪಕ ಇದೆ, ಅದು ಹರೇ ಅಂತ ಅವರು ಹೇಳ್ತಾ ಇದ್ರು. ಅದನ್ನೇ ನಾನು ಕೂಡ ಆವಾಗ ಸ್ಮರಣೆ ಮಾಡ್ಕೋತಾ ಇದ್ದೆ. ಸೊ ಹೀಗೆ ಯಾವುದೋ ಒಂದು ರೀತಿಯಲ್ಲಿ ಅಜ್ಞಾತ ಸುಕೃತಿ, ನನಗೆ ಗೊತ್ತಿರಲಿಲ್ಲ ಅದು ಹರೇ ಕೃಷ್ಣ ಮಂತ್ರ ಅಂತ. ಅರೆ ಇಷ್ಟು ಮಾತ್ರ ಆ ರಾಗ, ಆ ಒಂದು ಕೊನೆಯ ಪದ ಹರೇ ಅನ್ನೋದು ಮಾತ್ರ ನನ್ನ ಮನಸ್ಸಲ್ಲಿ ನಾನು ಆವಾಗ ಸ್ಮರಣೆ ಮಾಡ್ತಾ ಇದ್ದೆ. ಕ್ರಮೇಣವಾಗಿ ಅವರು ಬೀಟಲ್ಸ್ ಅವರು ಇನ್ನೊಂದು ಹಾಡು ಬಿಟ್ಟರು, ಜಾರ್ಜ್ ಹ್ಯಾರಿಸನ್, ಮೈ ಸ್ವೀಟ್ ಲಾರ್ಡ್ ಅಂತ.
ಅದು ಕೂಡ ಇಸ್ಕಾನ್ ಸಂಸ್ಥೆಯ ಮೂಲಕ ಜೋಡಣೆ ಮಾಡಿ ಅವರು ಬಿಟ್ಟಂತಹ ಒಂದು ಹಾಡು. ಆ ಸಮಯದಲ್ಲಿ ಪ್ರಭುಪಾದ್ ಅಮೆರಿಕಾಗೆ ಹೋಗಿದ್ದರು. ಮತ್ತು ಈ ಬೀಟಲ್ಸ್ ಜೊತೆ ಅವರು ಕೂಡ ಸೇರಿಕೊಂಡಿದ್ರು. ಹಾಗೂ ಅನೇಕ ಹಾಡುಗಳು ಕೂಡ ಜಾರ್ಜ್ ಹ್ಯಾರಿಸನ್ ಇಸ್ಕಾನ್ ಸಂಸ್ಥೆಗೋಸ್ಕರ ಮಾಡಲಿಕ್ಕೆ ಶುರು ಮಾಡಿದರು. ಹಾಗೆ ಮೈ ಸ್ವೀಟ್ ಲಾರ್ಡ್ ಅನ್ನುವಂತಹ ಹಾಡು ಬಿಡುಗಡೆ ಆದಾಗ ನನಗೆ ಹಾಡು ತುಂಬ ಇಷ್ಟ ಆಯಿತು. ಜರ್ನಿ ಹೋಮ್, ನನಗೆ ನಾನು ವಾಪಸ್ ಹೋಗಬೇಕು ಅನ್ನೋಂತಹ ಅರ್ಥದಲ್ಲಿ ಹಾಡು ಹಾಡಲಾಗಿತ್ತು. ನಾನು ಕೂಡ ಆ ಹಾಡನ್ನು ಯಾವಾಗಲೂ ಸ್ಮರಣೆ ಮಾಡ್ತಾ ಇದ್ದೆ. ಹೀಗೆ ಒಂದು ದಿವಸ ನಾನು ಹೋಗ್ತಾ ಇರಬೇಕಾದ್ರೆ, ಆಗ ನನಗೆ ಸುಮಾರು 14-15 ವರ್ಷ. ಆಗ ಒಂದು ವ್ಯಾನ್ ನನ್ನ ಮುಂದೆ ಬಂದು ನಿಂತು. ಆ ವ್ಯಾನಿಂದ ಅನೇಕರು ಪಿಂಕ್ ಬಟ್ಟೆಗಳನ್ನು ಹಾಕ್ಕೊಂಡು ಆಚೆ ಇಳಿದ್ರು. ಎಲ್ಲ ಇಳಿದ್ಬಿಟ್ಟು ಅವರು ಡ್ಯಾನ್ಸ್ ಮಾಡ್ತಾಯಿದ್ರು. ಅವರನ್ನು ನೋಡಿದ ತಕ್ಷಣ ನಾನು ಎದ್ಬಿಟ್ಟು ಓಡೋಗ್ಬಿಟ್ಟು ಎಲ್ಲ ಅಂಗಡಿಯಲ್ಲಿ ಔಚ್ಕೊಂಡ್ಬಿಟ್ಟೆ. ಅದು ಪಿಂಕ್ ಅಲ್ಲ, ಅದು ಆ್ಯಕ್ಚುಲಿ ಸ್ಯಾಫ್ರಾನ್ ಖಾದಿ ಬಟ್ಟೆ, ಬಟ್ ಅಲ್ಲಿ ಸ್ವಲ್ಪ ಬಟ್ಟೆ ಪಿಂಕ್ ಆಗಿತ್ತು, ಕಾಣಿಸ್ತಾ ಇತ್ತು. ಸೊ ಯಾರು ಇವರು ಎಲ್ಲ ಪಿಂಕ್ ಬಟ್ಟೆ ಹಾಕ್ಕೊಂಡಿದ್ದಾರೆ, ತಲೆಯಲ್ಲಿ ಕೂದಲೇನಿಲ್ಲ, ಬೋಳ್ಸ್ಕೊಂಡಿದ್ದಾರೆ, ಮತ್ತು ಜೋರಾಗಿ ಎಲ್ಲ ಕೀರ್ತನೆ ಮಾಡ್ತಾಯಿದ್ರು, ನೃತ್ಯ ಮಾಡ್ತಾಯಿದ್ರು. ಓಡೋಗ್ಬಿಟ್ಟೆ. ಅಲ್ಲಿ ಅಂಗಡಿಯವ್ನು ಹೇಳ್ತಾ ಇದ್ದ, ಇದು ಎಲ್ಲ ತುಂಬ ಭಯಂಕರವಾದಂಥ ಜನ, ಇವರೆಲ್ಲ ಜನರ ಮರಳು ಮಾಡಿಸ್ಬಿಡ್ತಾರೆ ಅಂತ ಹೇಳ್ತಾ ಇದ್ರು. ನಾನು ಕೂಡ ತುಂಬ ಎಚ್ಚರ ಇದೆ, ನನ್ನ ತಲೆಯಲ್ಲಿ ಗದೆ ಇತ್ತು, ಯಾರೋ ಏನೋ ಸ್ವಲ್ಪ ಹುಚ್ಚು ಮಂದಿ ಥರ ಕಾಣ್ತಾ ಇದ್ದಾರೆ, ಏನು ಮಾಡಿಬಿಡ್ತಾರೋ ಏನೋ ಅಂತ ಹೇಳಿ ನಾನು ಹೆದರ್ಕೊಂಡು ಸ್ವಲ್ಪ ದೂರನೇ ಇದ್ದೆ. ಕಾಲಕ್ರಮೇಣ ಅವರು ಪ್ರವಚನಗಳು ಕೂಡ ಕೊಡ್ತಾ ಇದ್ರು, ಟಿ ವಿಯಲ್ಲೂ ಬರ್ತಾ ಇತ್ತು ಈ ಜನ ಮಾಡಿದಂಥ ಪ್ರವಚನ. ಅವ್ರು ಹೇಳ್ತಾ ಇದ್ರು, ಮಾಂಸ ಭಕ್ಷಣೆ ಮಾಡಬಾರ್ದು, ಅನೈತಿಕ ಸಂಬಂಧ ಇರಬಾರ್ದು, ಜೂಜಾಟ ಆಡಬಾರ್ದು, ಮದ್ಯಪಾನ ಮಾಡಬಾರ್ದು. ಆವಾಗ ನನ್ನ ಮನಸ್ಸು ಏನಂತೂ, ಇಷ್ಟೊಂದು ನಿಯಮಗಳು ಯಾರು ಪಾಲನೆ ಮಾಡ್ತಾರೆ? ಬಹುಶಃ ಇವರು ಒಂಥರ ಕ್ರೂರ ಜನ ಇರಬೇಕು, ಕ್ರೂರಿಗಳಿರಬೇಕು, ಅಥವಾ ಯಾವುದೋ ಒಂದು ಪಂಥಕ್ಕೆ ಸೇರಿದಂಥವರು ಏನೋ ತಮ್ಮದೇ ಆದಂತಹ ಒಂದು ನಿಯಮಗಳನ್ನು, ತುಂಬ ಅಧಿಕವಾದ ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ರೆ ನಾನು ಅವ್ರ ಜೊತೆ ಸೇರಬಾರ್ದು, ಅವರಿಂದ ಯಾವಾಗಲೂ ದೂರ ಇರಬೇಕು, ಎಚ್ಚರ ಇರಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಕೂತ್ಬಿಟ್ಟಿತ್ತು. ಸೊ ಹೀಗೆ ನಾನು ಮುಂದುವರಿತಾ ಇದ್ದೆ. ಆದರೂ ಆ ಭಕ್ತರು ತುಂಬ ದೃಢವಾಗಿದ್ದರು, ಅಷ್ಟು ಮಾತ್ರ ನಾನು ಗಮನಿಸ್ತಾ ಇದ್ದೆ. ಅವರು ಯಾವಾಗಲೂ ಕಾವಿ ಬಟ್ಟೆ ಹಾಕೋತಾ ಇದ್ರು, ತಲೆ ಬೋಳ್ಸ್ಕೊಂಡಿರ್ತಾ ಇದ್ರು. ಆದರೆ ಕೆಲವೊಮ್ಮೆ ಭಗವದ್ಗೀತಾ ಪ್ರಚಾರ ಮಾಡ್ತಾಯಿದ್ರು. ಭಗವದ್ಗೀತಾ ಪ್ರಚಾರ ಮಾಡಬೇಕಾದ್ರೆ ಕಲರ್ ಬಟ್ಟೆಗಳು ಹಾಕೊಂಡ್ಬಿಡ್ತಾ ಇದ್ರು, ತಲೆಗೆ ವಿಗ್ ಹಾಕೋತಾ ಇದ್ರು, ಕ್ಯಾಪ್ ಹಾಕೋತಾ ಇದ್ರು. ನನಗೆ ಗೊತ್ತಾಗ್ತಾ ಇತ್ತು ಆ ವ್ಯಕ್ತಿ ಅವನು ಈ ಸಂಸ್ಥೆಯವನ್ನೇ ಅಂತ. ನಾನು ದೂರದಲ್ಲಿ ನೋಡಿದ ತಕ್ಷಣ ನಾನು ಇನ್ನೊಂದು ದಾರಿಯಲ್ಲಿ ಓಡೋಗ್ಬಿಡ್ತಾ ಇದ್ದೆ. ಹೀಗೆ ನಾನು ಎಚ್ಚರ ಮಾಡ್ತಾ ಇದ್ದೆ. ನನ್ನ ಮನಸ್ಸಲ್ಲಿ ಗೊತ್ತಿತ್ತು ಆ ವ್ಯಕ್ತಿಗಳು ಒಂದು ದೃಢವಾದಂಥ ಚಿಂತನೆ ಇರುವಂಥ ಜನರು ಅನ್ನೋದು ಮಾತ್ರ ನನ್ನ ಮನಸ್ಸಲ್ಲಿ ಕೂತಿತ್ತು. ಅನಂತರ ಕಾಲಕ್ರಮೇಣ ನಾನು ಈ ಬೀಟಲ್ಸ್ ಅವರ ಹಾಡು ಕೇಳಿಸ್ಕೊತಾ ಇದ್ದೆ. ಆ ಮಂತ್ರ, ಅದು ಏನು ಹಾಡು, ಅದನ್ನು ಸ್ಮರಣೆ ಮಾಡ್ಕೋತಾ ಇದ್ದೆ. ಹೀಗೆ ಆ ಸುಕೃತಿಯಿಂದ ನನಗೆ ಹೇಗೋ ಕೃಷ್ಣ ನನ್ನ ಹತ್ರ ಬರ್ತಾ ಇದ್ದ. ನನಗೆ ಗೊತ್ತಾಗ್ತಾ ಇರಲಿಲ್ಲ ಅದು ಕೃಷ್ಣ ಅಂತ, ಯಾವ ಸಮಯದಲ್ಲಿ ಗೊತ್ತಿರಲಿಲ್ಲ. ಅದೇ ಇವಾಗ ನಾನು ನನಗೆ ಗೊತ್ತಾಗ್ತದೆ ಹೇಗೆ ನನ್ನ ಕೃಷ್ಣ ಹತ್ರ ಬರ್ತಾ ಇದ್ದ. ನನಗೆ ಕ್ರಮೇಣವಾಗಿ ಒಂದು ಗರ್ಲ್ ಫ್ರೆಂಡ್ ಆದ್ಲು. ನನ್ನ ಗರ್ಲ್ ಫ್ರೆಂಡ್ ಜೊತೆ ಇರ್ತಾ ಇದೆ. ಆ ಗರ್ಲ್ ಫ್ರೆಂಡ್ಗೆ ಒಂದು ನಾಯಿ ಇತ್ತು. ಆ ನಾಯಿ ಹೆಸರು ಕೃಷ್ಣ ಅಂತ. ನಿಜವಾಗಿ ಆ ಹುಡುಗಿ, ನನ್ನ ಗರ್ಲ್ ಫ್ರೆಂಡ್ಗೆ ಯಾರೋ ಭಾರತದ ಸ್ನೇಹಿತರು ಯಾರೋ ಇದ್ದರು. ಮತ್ತು ಅವರು ಕೆಲವು ಭಾರತದ ಗ್ರಂಥಗಳನ್ನು ಓದ್ತಾ ಇದ್ರು. ಅಷ್ಟರಲ್ಲಿ ನನ್ನ ಗರ್ಲ್ ಫ್ರೆಂಡ್ ಕೂಡ ನಾಯಿ ಖರೀದಿ ಮಾಡಲು, ನಾಯಿಗೆ ಏನು ಹೆಸರು ಇಡಬೇಕು ಅಂತ ಹೇಳಿದಾಗ ಆ ಫ್ರೆಂಡ್ ಹೇಳಿದಂತೆ ಕೃಷ್ಣಮೂರ್ತಿ ಅಂತ ಇಡಬೇಕು ಅಂತ. ಸೊ ಕೃಷ್ಣಮೂರ್ತಿ ದೊಡ್ಡ ಹೆಸರಾಯಿತು, ಅಷ್ಟು ದೊಡ್ಡದಾಗಿ ಕರೀಲಿಕ್ಕೆ ಸರಿಯಾಗಲ್ಲ, ಕೇವಲ ಕೃಷ್ಣ ಅಂತ ಇಡೋಣ ಅಂತ ಹೇಳಿ ಆ ನಾಯಿಗೆ ಕೃಷ್ಣ ಅಂತ ಹೆಸರಿಟ್ಟಿದ್ರು. ಮತ್ತು ನಾನು ಆ ನಾಯಿನ ರಾತ್ರಿ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೆ. ಆ ನಾಯಿ ಮಾತು ಕೇಳ್ತಾ ಇರಲಿಲ್ಲ, ಅದೆಲ್ಲೆಲ್ಲ ಓಡೋಗ್ಬಿಡೋದು ಕತ್ಲೆಯಲ್ಲಿ. ಮತ್ತು ನಾಯಿನ ಕರೀಲಿಕ್ಕೋಸ್ಕರ ಕೃಷ್ಣ ಕೃಷ್ಣ ಎಲ್ಲಿದೆಯಾ ಬಾ ಅಂತ ಹೇಳಿ ನಾನು ಜೋರಾಗಿ ಕೂಗ್ತಾ ಇದ್ದೆ. ಹೀಗೆ ಕೃಷ್ಣನ ನಾಮ ಜಪ ನನಗೆ ಗೊತ್ತಿಲ್ಲದೆ ಹೀಗೆಲ್ಲ ಆಗ್ತಾ ಇತ್ತು. ಅನಂತರ ಒಂದು ಮೂವಿಯಲ್ಲಿ ಹೇಗೆ ಸಸ್ಪೆನ್ಸ್ ಇರುತ್ತೆ, ಹಾಗೆ ನನ್ನ ಜೀವನವೂ ಕೂಡ ಈ ನಾಯಿಯ ಮುಖಾಂತರ ಕೃಷ್ಣನ ನಾಮಸ್ಮರಣೆ ನನ್ನ ಬಾಯಿಂದ ಆಗಲಿಕ್ಕೆ ಶುರು ಆಯಿತು. ಅನಂತರ ನನಗೆ ಸಂಗೀತ ಅಂದರೂ ತುಂಬ ಆಸಕ್ತಿ ಇತ್ತು, ಸಂಗೀತ. ಹಾಗೆ ನಾನು ಭಾರತಕ್ಕೆ ಹೋಗಿದ್ದೆ. ಭಾರತಕ್ಕೆ ಹೋಗಿ ಅಲ್ಲಿ ಸಿತಾರ್ ಕಳ್ಕೊಂಡೆ. ಸಿತಾರ್ ಹಾಗೂ ಕೆಲವು ಆಧ್ಯಾತ್ಮಿಕ ವಿಷಯಗಳು ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಭಗವದ್ಗೀತೆದು ಕೆಲವು ಪ್ರವಚನಗಳೆಲ್ಲ ಕೇಳಿಸ್ಕೊಂಡಿದ್ದೆ. ಹೀಗೆ ಜ್ಞಾನ ತಿಳ್ಕೊಂಡು ನಾನು ವಾಪಸ್ ಬಂದಿದ್ದೆ. ಮತ್ತು ಇಲ್ಲೂ ಕೂಡ ಮತ್ತೆ ಪುನಃ ಆಮ್ಸ್ಟರ್ಡ್ಯಾಮಲ್ಲಿ ಸಂಗೀತದಲ್ಲಿ ನಾನು ಸೇರಬೇಕು, ಏನೊಂದು ಮ್ಯೂಸಿಕ್ ಬ್ಯಾಂಡ್ ನಾನೇ ಸ್ವತಃ ಮಾಡಬೇಕು ಅಂತ ಹೇಳಿದಾಗ
ನನಗೆ ಇನ್ನೊಬ್ಬ ವ್ಯಕ್ತಿ ಸಿಗ್ದ, ಬರ್ಟನ್ ಗ್ರೀನ್. ಅವನು ಪಿಯಾನೋ ಬಾರಿಸ್ತಾ ಇದ್ದ. ಅವನು ಪಿಯಾನೋ ಬಾರಿಸ್ತಾ ನಾನು ಸಿತಾರ್ ಬಾರಿಸ್ತಾ ಇದ್ದೆ. ಮತ್ತು ನಾವೇ ಏನಾದರೂ ಒಂದು ಹಾಡು ಮಾಡೋಣ ಅಂತ ಹೇಳಿದಾಗ ಆ ವ್ಯಕ್ತಿನೂ ಭಾರತಕ್ಕೆ ಹೋಗಿದ್ದ. ಅವನು ಈ ಹರೇ ಕೃಷ್ಣ ಜನರ ಜೊತೆ ಸೇರಿಕೊಂಡಿದ್ದ. ಮತ್ತು ನಾವು ಹರೇ ಕೃಷ್ಣ ಮಂತ್ರದ ಬಗ್ಗೆನೇ ನಾವೊಂದು ಹಾಡು ಮಾಡೋಣ ಅಂತ ಹೇಳಿ ಆ ಹರೇ ಕೃಷ್ಣ ಮಂತ್ರದಲ್ಲೇ ನಾವು ಹಾಡು ಮಾಡಿದ್ವಿ. ನಾನು ಸಿತಾರ್ ಬಾರಿಸ್ತಾ ಇದ್ದೆ, ಅವನು ಪಿಯಾನೋ ಬಾರಿಸ್ತಾ ಇದ್ದ. ಹೀಗೆ ಹೇಗೋ ಒಂದು ರೀತಿಯಲ್ಲಿ ನನ್ನ ಜೀವನದಲ್ಲಿ ಕೃಷ್ಣನ ಸಂಬಂಧ ಆ ಕ್ಷಣದಲ್ಲಿ ಬೆಳೀತಾ ಹೋಗ್ತಾ ಇತ್ತು. ಅನಂತರ ಕೆಲವೊಮ್ಮೆ ನಾನು ಜನರಿಗೆ ನನ್ನ ಬುದ್ಧಿಯನ್ನು ಪ್ರದರ್ಶನ ಮಾಡಲಿಕ್ಕೋಸ್ಕರ ಜನರನ್ನು ಕೇಳ್ತಾ ಇದ್ದೆ, ನಿಮಗೆ ಗುಣಗಳ ಬಗ್ಗೆ ಗೊತ್ತಿದೆಯಾ ಅಂತ. ನಾನು ಅಲ್ಲಿ ಭಾರತಕ್ಕೆ ಹೋದಾಗ ತಿಳ್ಕೊಂಡಿದ್ದೆ ಗುಣಗಳು, ಸತ್ವ ರಜಸ್ ತಮಸ್ ಗುಣಗಳನ್ನು ಓದ್ಕೊಂಡಿದ್ದೆ. ಅದರಿಂದ ಜನರಿಗೆ ಆ ಜ್ಞಾನವನ್ನು ಹೇಳಿಕೊಂಡು ನಾನು ಭಾರತದಲ್ಲಿ ಜ್ಞಾನಕ್ಕೆ ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೆ. ಹೀಗೆ ಬೇರೆಯವ್ರಿಗೆಲ್ಲ ವಿವರಣೆ ಕೊಡ್ತಾ ಇದೆ. ಇನ್ನೊಂದು ದಿವಸ ನನಗೆ ಅವಾಗ 19 ವರ್ಷ, ಇನ್ನೊಬ್ಬ ಹುಡುಗ ಸಿಕ್ಕಿದೆ 13 ವರ್ಷ. ನಾನು ಅವ್ನು ಕೇಳಿದೆ, ನಿಮಗೆ ಗುಣಗಳ ಬಗ್ಗೆ ಗೊತ್ತಿದೆಯಾ ಅಂತ. ನನಗೆ ಚೆನ್ನಾಗಿ ಗೊತ್ತಿದೆ ಅಂತ. ಇಲ್ಲಿ ಹೇಳಿ ನೋಡೋಣ ಅಂತ ಹೇಳಿದ್ರೆ ನನಗಿಂತ ಚೆನ್ನಾಗಿ ಅವನು ವಿವರಣೆ ಮಾಡ್ಲಿಕ್ಕೆ ಶುರು ಮಾಡ್ದ. ನನಗೆ ಆಶ್ಚರ್ಯ ಆಗೋಯ್ತು, ಇವನಿಗೇನು ಇಷ್ಟೊಂದೆಲ್ಲ ಜ್ಞಾನ ಗೊತ್ತಿದೆ ಅಂತ ಕೇಳಿದಾಗ ನೀನೆಲ್ಲ ಕಲಿತೆ ಅಂತ ಕೇಳಿದಾಗ ಅವನಂದ, ನಾನು ಹರಿಕೃಷ್ಣ ಅವರಿಂದ ನಾನು ಇದೆಲ್ಲ ಕಲ್ತ್ಕೊಂಡೆ ಅಂತ ಅಂದರು. ಹಾಗಾದರೆ ನನಗೆ ಮನಸ್ಸು ಗೊತ್ತಾಯಿತು, ಈ ಹರೇ ಕೃಷ್ಣದವರು ಭಾರಿ ಬುದ್ಧಿವಂತ ಜನ ಇದ್ದಾರೆ. ಅವರು ಚೆನ್ನಾಗಿ ಜ್ಞಾನ ತಿಳ್ಕೊಂಡಿರ್ತಾರೆ, ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ. ಹೀಗೆ ಒಂದು ಸ್ವಲ್ಪ ರೀತಿಯಲ್ಲಿ ನನಗೆ ಈ ಹರೇ ಕೃಷ್ಣ ಅವರ ಮೇಲೆ ಸ್ವಲ್ಪ ನಂಬಿಕೆ ಅನ್ನೋದು ಬರ್ತಾ ಇತ್ತು. ಹಾಗೂ ಭಗವದ್ಗೀತೆಯ ಮೇಲೆ ಕೂಡ ಆಕರ್ಷಣೆ ಆಗ್ತಾ ಇತ್ತು. ಹೀಗೆ ನನಗೆ ಶ್ರದ್ಧೆ ಭಕ್ತರ ಮೇಲೆ ಹಾಗೂ ಭಗವದ್ಗೀತೆಯ ಮೇಲೆ ಸ್ವಲ್ಪ ಶ್ರದ್ಧೆ ಅನ್ನೋದು ಬರ್ತಾ ಇತ್ತು. ಆನಂದಮಯೋ ಅಭ್ಯಾಸಾತ್, ಎಲ್ಲ ಜೀವಿಗಳಿಗೂ ಆನಂದವಾಗಿರಬೇಕು ಅಂತ ಆಸಕ್ತಿ. ಆದರೆ ಕೆಲವರು ಹಣದ ಮೇಲೆ ಧ್ಯಾನ ಇರ್ತಾ ಇರೋ ಕಾರಣ ಅವರಿಗೆ ಭಗವಂತ ಹಣ ಕೊಟ್ಟು ಅದರಲ್ಲಿ ಆನಂದ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇನ್ನು ಕೆಲವರಿಗೆ ನಾನು ಕೀರ್ತಿವಂತನಾಗಬೇಕು, ಎಲ್ಲರನ್ನು ಗುಣಗಾನ ಮಾಡಬೇಕು ಅಂತ ಆಸಕ್ತಿ ಇರೋರಿಗೆ ಭಗವಂತ ಹೇಗೋ ಅವರಿಗೆ ಕೀರ್ತಿ ಸಿಗೋ ಹಾಗೆ ಮಾಡ್ತಾನೆ ಮತ್ತು ಅದರಲ್ಲೂ ಸಂತೋಷ ಪಡ್ತಾರೆ. ಹಾಗೆಯೇ ಕೆಲವರಿಗೆ ಸೌಂದರ್ಯದ, ಹೀಗೆ ಬೇರೆ ಬೇರೆ ರೀತಿಯ ಆಕರ್ಷಣೆ. ಹಾಗೆ ಜನ ಯಾವುದ್ರ ಮೇಲೆ ಆಕರ್ಷಿತರಾಗ್ತಾರೆ, ಯಾವುದ್ರ ಮೇಲೆ ಶ್ರದ್ಧೆ ಇಡ್ತಾರೆ, ಭಗವಂತ ಆ ಶ್ರದ್ಧೆಯನ್ನು ದೃಢಗೊಳಿಸ್ತಾನೆ. ಹಾಗೆಯೇ ನನಗೆ ಇಲ್ಲಿ ಮೆತ್ತಗೆ ಕೃಷ್ಣ ಪ್ರಜ್ಞೆ ಮೇಲೆ ಆಸಕ್ತಿ, ಶ್ರದ್ಧೆ ಅನ್ನೋದು ಬೆಳೀತಾ ಹೋಗ್ತು. ಮುಖ್ಯವಾಗಿ ನಾನು ಹರೇ ಕೃಷ್ಣರ ಮೇಲೆ ನಂಬಿಕೆ ಯಾಕೆ ಬಂದಿದ್ದು ಅಂತ ಹೇಳಿದ್ರೆ 2 ಕಾರಣಗಳು. ಒಂದು, ಇವರು ಪಾಲನೆ ಮಾಡ್ತಾ ಇರುವಂಥದ್ದು ಭಾರತದ ಸಂಸ್ಕೃತಿ. ಭಾರತದ ಒಂದು ಮೂಲ ಆಗಿರೋ ಕಾರಣ ನನಗೆ ಅವ್ರ ಮೇಲೆ ಆಕರ್ಷಣೆ ಆಯಿತು. ಎರಡನೇದಾಗಿ ಅವ್ರು ಏನು ಮಾಡ್ತಾ ಇದ್ದಾರೋ ತುಂಬ ಶ್ರದ್ಧೆಯಿಂದ ಮಾಡ್ತಾ ಇದ್ರು. ಈ 2 ಗುಣಗಳಿಂದ ಈ ಹರೇ ಕೃಷ್ಣ ಅವರು ಭಾರತದಿಂದ ಅವರ ಒಂದು ಮೂಲ ಆಗಿದೆ. ಹಾಗೂ ಎರಡನೇದಾಗಿ ಅವ್ರು ಮಾಡ್ತಾ ಇರುವಂತಹ ಎಲ್ಲ ಪದ್ಧತಿಗಳು ದೃಢ ಸಂಕಲ್ಪದಿಂದ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಇದರಿಂದ ನನಗೆ ಈ ಹರೇ ಕೃಷ್ಣನವರ ಮೇಲೆ ಅನೇಕ ಆಕರ್ಷಣೆ ಆಗ್ತಾ ಇತ್ತು. ನಾನು ಭಾರತಕ್ಕೆ ಹೋಗಿದ್ದಾಗ ಬೇರೆ ಬೇರೆ ಮಠಗಳನ್ನು ನೋಡಿದೆ, ಬೇರೆ ಬೇರೆ ಆಶ್ರಮಗಳನ್ನು ನೋಡಿದೆ. ಅರೆ ಅಲ್ಲಿರೋ ಜನ ಹೊರಾಂಗಣವಾಗಿ ಅನೇಕ ವಿಷಯಗಳನ್ನು ಹೇಳ್ತಾ ಇದ್ರು. ಅರೆ ಸ್ವಂತ ಜೀವನದಲ್ಲಿ ಅವ್ರು ಯಾರೂ ಸರಿಯಾಗಿ ಪಾಲನೆ ಮಾಡ್ತಾ ಇರಲಿಲ್ಲ. ಆದರೆ ಈ ಹರೇ ಕೃಷ್ಣದವರು ದೊಡ್ಡ ಸಂಕಲ್ಪವಾಗಿ ಇದೆಲ್ಲ ಮಾಡ್ತಾ ಇದ್ರು. ಆದ್ದರಿಂದ ನನಗೆ ಅವರ ಮೇಲೆ ಆಸಕ್ತಿ ತುಂಬ ಬರ್ತಾ ಇತ್ತು. ಒಂದು ದಿವಸ ನನ್ನ ಸ್ನೇಹಿತನ ಮನೆಗೆ ಹೋಗಿದ್ದೆ. ಅವನು ತನ್ನ ಕಬರ್ಡಲ್ಲಿ ಭಗವದ್ಗೀತೆ ಇಟ್ಕೊಂಡಿದ್ದ, ಪ್ರಭುಪಾದರು ಬರೆದಂತಹ ಭಗವದ್ಗೀತೆ. ಮತ್ತು ನಾನು ಕೇಳಿದೆ, ನಾನು ಭಗವದ್ಗೀತೆ ಓದ್ಬೋದಾ ಅಂತ. ಅವನು ಹೇಳ್ದ, ನಾನಂತೂ ಓದ್ತಾ ಇಲ್ಲ, ನೀ ತಗೋ ಓದು ಅಂತ ಹೇಳ್ದ. ಹೀಗೆ ನನಗೆ ಮೊದಲ ಬಾರಿ ನನಗೆ ಭಗವದ್ಗೀತಾ, ಪ್ರಭುಪಾದರು ಬರೆದಂತಹ ಭಗವದ್ಗೀತಾ ನನಗೆ ಸಿಕ್ತು. ಅದೇ ನನಗೆ ಅಷ್ಟು ಶ್ರದ್ಧೆ ಇನ್ನೂ ಬಂದಿಲ್ಲ. ಸಿಗರೇಟ್ ಸೇದ್ತಾ ಇದ್ದೆ, ಸಿಗರೇಟ್ ಸೇದ್ತಾನೆ ನಾನು ಭಗವದ್ಗೀತೆ ಓದ್ತಾ ಇದ್ದೆ. ಮತ್ತು ಈ ಚಿಂತನೆ ಮಾಡ್ತಾ ಇದ್ದೆ, ಇಷ್ಟೊಂದು ಕ್ವಾಲಿಟಿ ಯಾಕೆ ಬೇಕು, ಇಷ್ಟೊಂದು ತಪಸ್ಸೆ ಯಾಕೆ ಮಾಡಬೇಕು ಅಂತ ಚಿಂತನೆ ಮಾಡ್ತೀನಿ. ಹೌದು, ಭಗವಂತನ ಮೇಲೆ ಚಿಂತನೆ ಮಾಡಬೇಕು. ಆದರೆ ಈ ಹರೇ ಕೃಷ್ಣನವರು ಮಾಡ್ತಾ ಇರುವಂಥ ಒಂದು ಚಿಂತನೆ ತುಂಬ ಆಳವಾಗಿದೆ, ಇದರಲ್ಲಿ ತುಂಬ ಕ್ವಾಲಿಟಿ ಇದೆ. ಇಷ್ಟು ಗುಣ ಯಾಕೆ ನಾವು ಬೆಳೆಸ್ಕೋಬೇಕು ಅನ್ನೋದು ನಾನು ಮನಸ್ಸಲ್ಲಿ ಚಿಂತನೆ ಮಾಡ್ತಾ ಇದ್ದೆ. ಕ್ರಮೇಣವಾಗಿ ಇನ್ನೊಂದು ದಿವಸ ಇನ್ನೊಬ್ಬ ಸ್ನೇಹಿತ ಸಿಗ್ದ, ಹಳೆ ಸ್ನೇಹಿತ. ಜೊತೆ ಮಾತಾಡ್ತಾ ಇರಬೇಕಾದ್ರೆ ಅವನು ಸ್ವಲ್ಪ ಆಧ್ಯಾತ್ಮಿಕ ವ್ಯಕ್ತಿ ಆಗಿದ್ದ. ಅವನಿಗೆ ಗೊತ್ತಿತ್ತು ನಾನು ಸ್ವಲ್ಪ ಆಧ್ಯಾತ್ಮಿಕ ವ್ಯಕ್ತಿ ಅಂತ. ಅದಕ್ಕೆ ಅವನು ನನಗೆ ಹೇಳ್ದ, ಇನ್ನು ಆಧ್ಯಾತ್ಮಿಕವಾಗಿ ಅಧಿಕವಾಗಿ ತಿಳ್ಕೊಬೇಕು ಅಂತ ಹೇಳಿದ್ರೆ ಭಾರತದಲ್ಲಿ ವೃಂದಾವನ ಅಂತ ಜಾಗ ಇದೆ. ಸೊ ವೃಂದಾವನಕ್ಕೆ ಹೋಗು, ನಿನಗೆ ಅಲ್ಲಿ ಆಧ್ಯಾತ್ಮಿಕವಾಗಿ ಆಳವಾಗಿ ಜ್ಞಾನ ಸಿಗುತ್ತೆ ಅಂತ. ಸೊ ಹಾಗೆ ನಾನು ಕೂಡ ಭಾರತಕ್ಕೆ ಹೋಗಲಿಕ್ಕೆ ನನ್ನ ಕೂಡ ಟಿಕೆಟ್ ತಯಾರು ಮಾಡಿಕೊಂಡಿದ್ದೆ. ತುರಂತವಾಗಿ ನಾನು ಭಾರತಕ್ಕೆ ಹೋದೆ. ಭಾರತ ಹೋದ ತಕ್ಷಣ ಅಲ್ಲಿ ಡೆಲ್ಲಿಯಲ್ಲಿ ಏರ್ಪೋರ್ಟಲ್ಲಿ ಇಳ್ಕೊಂಡೆ. ಡೆಲ್ಲಿ ಏರ್ಪೋರ್ಟಿಂದ ನಾನು ಟ್ರೈನ್ ತಗೊಂಡು ಮಥುರಾಗೆ ಹೋದೆ. ಮಥುರಾದಿಂದ ವೃಂದಾವನ 20 ಕಿಲೋಮೀಟರ್ ದೂರ ಇತ್ತು. ಬೇರೆ ಯಾವುದೋ ಗಾಡಿ ಇರಲಿಲ್ಲ, ನಡ್ಕೊಂಡು ಹೋದೆ. 20 ಕಿಲೋಮೀಟರ್ ನಾನು ನಡ್ಕೊಂಡು ವೃಂದಾವನಕ್ಕೆ ಹೋದೆ. ವೃಂದಾವನಕ್ಕೆ ಪ್ರವೇಶ ಮಾಡ್ತಾ ಇದ್ದ ಹಾಗೆ ಅಲ್ಲಿ ದೊಡ್ಡ ಬೋರ್ಡ್ ಇತ್ತು,
AC ಭಕ್ತಿ ವೇದಾಂತ ಮಾರ್ಗ, AC ಭಕ್ತಿ ವೇದಾಂತ ರಸ್ತೆ. ಹಾಗೆ ನಡ್ಕೊಂಡು ಹೋದೆ. ಅಲ್ಲೇನು ಟ್ರಾಫಿಕ್ ಇಲ್ಲ, ಯಾವುದು ಗಾಡಿಗಳಿಲ್ಲ. ಆ ಸಮಯದಲ್ಲಿ ಕೇವಲ ಅಲ್ಲಿ ಇಲ್ಲಿ ಆಕಳುಗಳು ಮಾತ್ರ ಕಾಣ್ತಾ ಇತ್ತು, ಸಣ್ಣ ಸಣ್ಣ ಓಣಿಗಳು. ಹೀಗೆ ನಡ್ಕೊಂಡು ಹೋದಾಗ ಅಲ್ಲಿ ಕೃಷ್ಣ ಬಲರಾಮ ಮಂದಿರ ಕಾಣಿಸ್ಕೊತು. ಕೃಷ್ಣ ಬಲರಾಮ ಮಂದಿರ ಪ್ರವೇಶ ಮಾಡಿದೆ. ಮತ್ತು ಅಲ್ಲಿ ಸ್ವಲ್ಪ ಸಮಯ ಆ ಮಂದಿರದಲ್ಲೇ ಉಳ್ಕೊಂಡೆ. ಪ್ರತಿ ದಿವಸ ನೋಡ್ತಾ ಇದ್ದೆ ಅವ್ರು ಮಾಡುವಂತಹ ಪೂಜೆ ಇದೆಲ್ಲ ನಾನು ಅಭ್ಯಾಸ ಮಾಡ್ಕೋತಾ ಇದ್ದೆ. ಪ್ರತಿ ದಿವಸ ಅವರು ಒಂದು ಗಿಡಕ್ಕೆ ನಮಸ್ಕಾರ ಮಾಡ್ತಾಯಿದ್ರು. ತುಳಸಿ ಪೂಜೆ ಮಾಡ್ತಾರೆ. ನನಗೆ ಗೊತ್ತಿಲ್ಲ ಅದು ಏನೋ ತುಳಸಿಗೆ ಏನೋ ಗಿಡಕ್ಕೆ ನಮಸ್ಕಾರ ಮಾಡ್ತಾರೆ. ಬಹುಶಃ ಇವರ ಇದರಲ್ಲಿ ಎಲ್ಲರಿಗೂ ನಾವು ಗೌರವ ಕೊಡಬೇಕೋ ಅನ್ನೋಂಥ ರೀತಿಯಲ್ಲಿ ಮಾಡ್ತಾ ಇರ್ಬೋದು ಅಂತ ನಾನು ಕೂಡ ನಮಸ್ಕಾರ ಮಾಡ್ತಾ ಇದ್ದೆ. ಹೀಗೆ ಕೃಷ್ಣ ಪ್ರಜ್ಞೆಯಲ್ಲಿ ಎಲ್ಲವರಿಗೆ ಗೌರವ ಕೊಡಬೇಕು ಅನ್ನೋಂಥ ಭಾವನೆ ಇಲ್ಲಿದೆ ಏನೋ ಅಂತ ನಾನು ತಿಳ್ಕೊಂಡೆ. ಅನಂತರ ಹೀಗೆ ಮಂದಿರದಲ್ಲಿ ನಾನು ಮುಂದುವರೆದೆ. ಮಂದಿರದ ಪ್ರತಿಯೊಂದು ಜಾಗದಲ್ಲೂ ಕೂಡ, ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಕೂಡ ಶ್ರೀಲ ಪ್ರಭುಪಾದರ ಉಪಸ್ಥಿತಿ ಇದೆ. ಇದನ್ನು ನಾನು ಗಮನಿಸಿದೆ. ಇಲ್ಲಿ ಏನೆಲ್ಲ ನಡೀತಾ ಇದೆ ಅದು ಪ್ರಭುಪಾದರ ಇಚ್ಛೆಯಂತೆ ನಡೀತಾ ಇದೆ. ಹೀಗೆ ಅಲ್ಲಿ ಆ ಮಂದಿರದಲ್ಲಿ ಒಂದು ದೊಡ್ಡ ಗಂಟೆ ಇತ್ತು. ಅಲ್ಲಿ ಪ್ರಭುಪಾದರ ಆದೇಶ ಮಾಡಿದರು, ಪ್ರತಿ ಅರ್ಧ ಗಂಟೆಗೆ ಹಾಗೂ 1 ತಾಸು ಆದಮೇಲೆ ಅದು ಗಂಟೆ ಹೊಡಿಬೇಕು. ಪ್ರಭುಪಾದರ ಆದೇಶ ಮಾಡಿದರು, ಯಾರು ಗಂಟೆ ಸಮಯಕ್ಕೆ ಸರಿಯಾಗಿ ಬಾರಿಸ್ತಾರೆ ಆ ಟೆಂಪಲ್ದ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ ಅಂತ. ಅದರಿಂದ ಆ ಮಂದಿರದ ಎಲ್ಲ ಮ್ಯಾನೇಜ್ಮೆಂಟ್ ಜನರು ಕರೆಕ್ಟ್ ಟೈಮಿಗೆ ಆ ಗಂಟೆ ಬಾರಿಸ್ತಾ ಇದ್ರು. ಪ್ರತಿ ಅರ್ಧ ಗಂಟೆಗೆ ಒಂದ್ಸಲ ಮತ್ತು 1 ತಾಸು ಆದಮೇಲೆ ಹೀಗೆ ಬಾರಿಸ್ತಾ ಇದ್ರು. ಮತ್ತು ಅವರು ತುಂಬ ಎಚ್ಚರಿಕೆ ತೊಗೊಂಡಿದ್ರು. ಅಲ್ಲಿ ಒಂದು ಗಂಟೆ ವಾಚ್ ಇತ್ತು. ಆ ವಾಚ್ ಕೂಡ ಸ್ಯಾಟಲೈಟಿಂದ ಆಗಿರುವಂಥ ವಾಚ್. ಅದರಿಂದ ಅದು ನಡೀತಾ ಇತ್ತು. ಅದರಿಂದ ವಾಚ್ ಇರ್ತಾ ಇತ್ತು. ಆ ವಾಚ್ ಯಾವಾಗ 9-9:30 ಆಗ್ತಾ ಇತ್ತು, ಆಗ ಒಬ್ಬ ವ್ಯಕ್ತಿ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಅವನು ಅದು ಗಂಟೆ ಹೊಡಿಬೇಕಾಗಿತ್ತು ಕರೆಕ್ಟಾಗಿ ನೋಡ್ಕೊಳ್ಳೋಕ್ಕೆ. ಹೀಗೆ ಕ್ರಮೇಣವಾಗಿ ಅದಕ್ಕೆ ನಾನು ಇನ್ಚಾರ್ಜ್ ಆದೆ. ಆ ಜನರನ್ನು ನೋಡ್ಕೊಳ್ಳುವಂಥ ಗಂಟೆ ಸರಿಗೆ ಬಾರಿಸ್ಬೇಕು ಅನ್ನೋ ಇನ್ಚಾರ್ಜ್ ನಾನಾಗಿದ್ದೆ. ಮತ್ತು ಕೆಲವೊಮ್ಮೆ ಆ ಸೆಕ್ಯೂರಿಟಿ ಅವರು ನಿದ್ರೆ ಮಾಡಿಬಿಡ್ತಾ ಇದ್ರಲ್ಲ, ಓಡೋಗ್ಬಿಡ್ತಾ ಇದ್ರು, ಕಾಣಿಸ್ತಾ ಇರಲಿಲ್ಲ. ಮತ್ತು ನಾನು ಹೋಗಿ ಎಳ್ಕೊಂಬರ್ಬೇಕಾಗಿತ್ತು. ಹೀಗೆ ನಾನು ಆ ಗಂಟೆ ಕರೆಕ್ಟಾಗಿ ಬಾರಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೆ. ಕೆಲವೊಮ್ಮೆ ಆ ಗಂಟೆ ಬಾರಿಸ್ಲಿಕ್ಕೆ ಆ ಹಗ್ಗ ಅದು ಕಟ್ಟಾಗ್ಬಿಡುತ್ತೆ. ಮತ್ತು ಏನು ಮಾಡೋದು ಅಂತ ಹಗ್ಗ ಹುಡ್ಕೋಷ್ಟಲ್ಲಿ ಹೋಗ್ಬಿಟ್ಟು ಯಾವುದೋ ಸುತ್ತಿಗೆ ತೊಗೊಂಬಂದು ಗಂಟೆನ ಹೊಡಿತಾ ಇದ್ವಿ. ಸೊ ಹೀಗೆಲ್ಲ ನಾವು ಆ ಪ್ರಭುಪಾದರನ್ನ ತೃಪ್ತಿಪಡಿಸ್ಬೇಕು ಅಂತ ಹೇಳಿ ನಾವು ತುಂಬ ಪ್ರಯತ್ನ ಮಾಡ್ತಾ ಇದ್ದೆ. ಆಗ ನಾನು ನೋಡ್ತಾ ಇದ್ದೆ ಪ್ರಭುಪಾದರ ಶಿಷ್ಯಂದರು ತುಂಬ ದೃಢವಾದ ಸಂಕಲ್ಪನ ಹೊಂದಿದ್ರು. ಪ್ರಭುಪಾದರು ಏನು ಹೇಳಿದ್ರು ಅದನ್ನು ನಾನು ಪಾಲನೆ ಮಾಡಬೇಕು ಅನ್ನೋಂಥ ದೃಢವಾದಂಥ ಚಿಂತನೆ ಇತ್ತು. ಅವರ ಆ ಚಿಂತನೆಯಿಂದ ಎಲ್ಲ ಕಡೆ ಕೃಷ್ಣ ಪ್ರಜ್ಞೆ ಅನ್ನೋದು ದೃಢವಾಗಿ ಬೆಳೀತಾ ಇತ್ತು. ಇದನ್ನು ನಾನು ಗಮನಿಸ್ತಾ ಇದ್ದೆ. ಹಾಗೂ ಎಲ್ಲ ಜನರು 4 ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇದ್ರು. ಮುಂದೆ ಹೇಳ್ತಾ ಇದ್ದಾರೆ, ಆದರೂ ಕೃಷ್ಣ ಪ್ರಜ್ಞೆ ಅಷ್ಟು ಸುಲಭ ಅಲ್ಲ. ಕೃಷ್ಣ ಪ್ರಜ್ಞೆಗೆ ಬಂದ ಮೇಲೂ ಕೂಡ ಅದರಲ್ಲೂ ಅನೇಕ ಅಡಚಣೆಗಳು ಎದುರಿಸುವಂಥ ಪರಿಸ್ಥಿತಿಗಳು ಬರುತ್ತೆ. ನಾನು ಕೂಡ ಮಂದಿರದಲ್ಲಿದ್ದೆ. ಅದೇ ನಾ ವೀಸಾ ಅನ್ನೋದು ಅದು ಮುಗಿತಾ ಬಂತು. ಸೊ ವೀಸಾ ಮುಗಿತಾ ಬಂತು. ನಾನು ತಿರ್ಗಾ ವೀಸಾ ರಿನ್ಯೂ ಮಾಡ್ಕೋಬೇಕಾಗಿತ್ತು. ಆದ್ದರಿಂದ ನಾನು ವಾಪಸ್ ಆಮ್ಸ್ಟರ್ಡ್ಯಾಮ್ಗೆ ಬಂದುಬಿಟ್ಟೆ. ವಾಪಸ್ ನೆದರ್ಲ್ಯಾಂಡ್ಸಿಗೆ ಬಂದೆ. ಆದರೆ ಆವಾಗಲೇ ಇಲ್ಲೂ ಕೂಡ ಕೆಲವು ಭಕ್ತಾದಿಗಳು ಬಂದುಬಿಟ್ಟಿದ್ರು. ಆಮ್ಸ್ಟರ್ಡ್ಯಾಮಲ್ಲೂ ಕೂಡ ಭಕ್ತಾದಿಗಳಿದ್ದರು. ಸುಮಾರು 5 ಮಹಡಿಯ ಒಂದು ಬಿಲ್ಡಿಂಗ್ ತೊಗೊಂಡಿದ್ರು. ಅಲ್ಲಿ 45 ಭಕ್ತಾದಿಗಳಿದ್ದರು. ನಾನು ಮತ್ತೆ ಅವ್ರ ಜೊತೆ ಹೋಗಿ ಸೇರಿಕೊಂಡೆ. 45 ಭಕ್ತಾದಿಗಳು. ಅಲ್ಲಿ ಪ್ರತಿ ಭಾನುವಾರ 400 ಜನ ಬರ್ತಾಯಿದ್ರು ಸಂಡೇ ಫೀಸ್ಟ್ ಕಾರ್ಯಕ್ರಮಕ್ಕೆ. ಹೀಗೆ ಅಲ್ಲಿ ಒಂದು ರೆಸ್ಟೋರೆಂಟ್ ಕೂಡ ಇತ್ತು. ಮತ್ತು ಮಕ್ಕಳಿಗೆ ಗುರುಕುಲ ಇತ್ತು. ಮಕ್ಕಳ ಪ್ರೋಗ್ರಾಮ್ ನಡೀತಾ ಇತ್ತು. ಹಾಗೂ ಎಲ್ಲ 45 ಭಕ್ತಾದಿಗಳು ಪ್ರತಿನಿತ್ಯ ಹೋಗಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು. ನಾನು ಕೂಡ ಹೋಗಿ ಜೊತೆಯಲ್ಲಿ ಇರ್ತಾ ಇದ್ದೆ. ತುಂಬ ಆರ್ಮಿ ಥರ ಸ್ಟ್ರಿಕ್ಟ್ ಆಗಿದ್ರು. ಟೈಮ್ಗೆ ಎಲ್ಲ ನಡೀತಾ ಇತ್ತು. ಟೈಮ್ಗೆ ಊಟ, ಟೈಮ್ಗೆ ಪ್ರಚಾರ, ಹೀಗೆ ಅವರು ನಡೆಸ್ತಾ ಇದ್ರು. ಒಂಥರ ಆರ್ಮಿ ಥರ ನಡೀತಾ ಇತ್ತು. ಆದರೆ ಇದನ್ನು ಬಿಟ್ಟು ದಿನದಲ್ಲಿ ಇಷ್ಟೇ ಕೆಲಸ, ಇನ್ನು ಬಿಟ್ಟು ಸ್ವಂತವಾಗಿ ಒಂದು ರೀತಿ ಮಾತನಾಡುವಂಥದ್ದು ಇದೇನೂ ಇರಲಿಲ್ಲ. ಅವ್ರೇನಂತ ಇದ್ರು, ಈ ಥರ ಎಲ್ಲ ಏನೋ ಕಷ್ಟ ಸುಖಗಳು ಹಂಚ್ಕೊಳ್ಳೋದು ಇದೆಲ್ಲ ಮಾಯೆ, ಹೀಗೆ ಅವ್ರು ಹೇಳ್ತಾ ಇದ್ರು. ಅದರಿಂದ ನನಗೆ ಇದು ಒಂದು ರೀತಿ ರೋಬೋಟ್ ಥರ ಜೀವನ ಅನ್ನಿಸ್ತಾ ಇತ್ತು. ಇಲ್ಲಿರೋ ಮಂದಿರದಲ್ಲಿ ಸ್ಟ್ರಿಕ್ಟ್ ಇದ್ದರು, ಆ್ಯಕ್ಟಿವ್ ಆಗಿದ್ದರು. ಆದರೆ ಯಾವುದೇ ರೀತಿಯ ಒಂದು ಭಾವನೆಗಳು, ಒಬ್ಬರಿಗೊಬ್ಬರಿಗೆ ಪ್ರೀತಿ ಅನ್ನೋದು ಇರ್ತಾ ಇಲ್ಲ. ಆರ್ಮಿ ಥರ ಸ್ಟ್ರಿಕ್ಟ್ ಆಗಿರ್ತಾಯಿದ್ರು, ರೋಬೋಟ್ ಥರ ಇರ್ತಾಯಿದ್ರು. ಆದರೆ ಹೇಗೋ ನಾನು ಅಲ್ಲಿ ಇರ್ತಾ ಇದ್ದೆ. ಆದರೆ ಕಾಲಕ್ರಮೇಣ ನನಗೆ ಇನ್ನೊಬ್ಬ ಭಕ್ತ ಸಿಕ್ಕದ. ಅವನು ಆಫ್ರಿಕನ್ ಅಮೆರಿಕನ್ ಒಬ್ಬ ಭಕ್ತ ಇದ್ದ. ಅರೆ ಅವನು ಕೆಲವೊಮ್ಮೆ ನನ್ನ ಜೊತೆ ಮಾತಾಡುವನು, ಹೇಗಿದೆಯಪ್ಪ, ಹೌ ಆರ್ ಯು ಅಂತ ಕೇಳೋವನು. ಆಗ ನನಗೆ ಏನನ್ನಿಸ್ತಾ ಇತ್ತು, ಓ ಇದು ಭಕ್ತಿ, ಇದು ಭಕ್ತರು. ಬರೀ ಸೇವಾ 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 ಅಂತಲ್ಲ, ಸೇವಾ ಜೊತೆ ಹೇಗಿದೆಯಾ, ಹೇಗೆ ಮಾಡ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾನಲ್ಲ,
ಸೊ ಅದರಿಂದ ನನಗೆ ಇವ್ನ ಜೊತೆ ಒಂದು ಆ ಭಾವನೆ, ಆ ಪ್ರೀತಿಯ ಭಾವನೆ, ಸ್ನೇಹ ಭಾವನೆ ಜೊತೆ ತುಂಬ ಚೆನ್ನಾಗಿ ಆಗ್ತಾ ಇತ್ತು. ಕೆಲವೊಮ್ಮೆ ನನಗೆ ಹುಷಾರಿಲ್ಲದೆ ಮಲ್ಕೊಂಡ್ಬಿಡ್ತಾ ಇದೆ, ಅರೆ ಈ ಭಕ್ತ ನನಗೆ ಚೆನ್ನಾಗಿ ನೋಡ್ಕೋತಾ ಇದ್ದ, ನನಗೆ ಏನು ಆಹಾರ ಸಿಗಲಿಲ್ಲ ಅಂತ ಕೂಡ ಅವನೇ ಸ್ವತಃ ಬ್ರೆಡ್ ತೊಗೊಂಡ್ಬರ್ತಾ ಇದ್ದ, ಬ್ರೆಡ್ ತೊಗೊಂಡು ಕಬೋರ್ಡಲ್ಲಿ ಇರ್ತಾ ಇದ್ದ, ಬನಾನಾ ಫ್ಲೇವರ್ಡ್ ಬ್ರೆಡ್ ತೊಗೊಂಬಂದು ಅದು ಇರ್ತಾ ಇದ್ದ, ಮತ್ತು ಅದ್ರಲ್ಲಿ ಪತ್ರದಲ್ಲಿ ಬರೀತಾ ಇದ್ದ, ಅಲ್ಲಿ ಬರೆದಿರ್ತಾವೆ ಲೆಟ್ರ್ ಇಡ್ತಾ ಇದ್ದ, ದಯವಿಟ್ಟು ಈ ಬ್ರೆಡ್ಡನ್ನು ತಗೋ, ನಿನಗೋಸ್ಕರ ತಂದಿದ್ದೀನಿ, ನಿನ್ನ ಸೇವಕ, ನಿನ್ನ ನಾಯಿ ಸೇವಕ ಅಂತ ಬರೀತಾ ಇದ್ದ, ಡಾಗ್ ಸರ್ವೆಂಟ್. ಸೊ ಅದನ್ನು ಓದಿ ನನಗೆ ಆಶ್ಚರ್ಯಚಕಿತ ಆಗ್ತಾ ಇತ್ತು. ಸೇವೆ ಮಾಡೋದು ಪರವಾಗಿಲ್ಲ, ಅರೆ ಎಂತಹ ಒಂದು ನಮ್ರ ಭಾವನೆ, ನಾಯಿಯ ಹಾಗೆ ಸೇವಕ ಅಂತ ಬರೀತಾ ಇದ್ದಾನ, ಡಾಗ್ ಸರ್ವೆಂಟ್ ಅಂತ ಬರೀತಾ ಇದ್ದಾನ, ಇಷ್ಟು ನಮ್ರ ಭಾವನೆ ಈ ವ್ಯಕ್ತಿಯಲ್ಲಿ, ಇಷ್ಟು ಗುಣ ಹೇಗಿರ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನನ್ನ ಮನಸ್ಸಿಗೆ ತುಂಬ ಆಕರ್ಷಣೆ ಮಾಡ್ತಾ ಇತ್ತು. ಅರೆ ನಾನು ಕೂಡ ತುಂಬ ಸೋಮೇರಿಯಾಗಿರ್ತಾ ಇದೆ. ಆ ಬ್ರೆಡ್ ಇಟ್ಟಿದ್ರು ಅದನ್ನು ಕಟ್ ಮಾಡಿ ಸ್ಲೈಸ್ ಮಾಡಿ ತಿನ್ನೋ ಬದಲು ಏನು ಮಾಡ್ತಾ ಇದೆ, ನಾನು ಹಾಗೆ ಅದನ್ನು ಮುರಿದ್ಬಿಟ್ಟು ಹಂಗಂಗೆ ಅಗ್ದು ತಿಂತಾ, ಇಷ್ಟು ದಪ್ಪ ಬ್ರೆಡ್ ಅದನ್ನು ಹಾಗೆ ತಿಂತಾ ಇದೆ. ಅದಕ್ಕೆ ಆ ಭಕ್ತ, ಆಫ್ರೋ ಅಮೆರಿಕನ್ ಭಕ್ತ ಬರೀತಾ ಇದ್ದ, ಇನ್ನೊಂದು ಪತ್ರದಲ್ಲಿ ಬರೆದಿದ್ದ, ನೀನು ಇಲಿ ಥರ ತಿಂತೀಯಾ ಅಂತ ಹೇಳಿ ಪತ್ರ ಬರೆದಿದ್ದ. ಸೊ ಹೀಗೆಲ್ಲ ನೋಡಿ ನನಗೆ ತುಂಬ ಆಕರ್ಷಣೆ ಆಗ್ತಾ ಇತ್ತು. ಹೀಗೆ ನನಗೆ ಅರಿವಿಕೆ ಆಯಿತು, ಭಕ್ತಿ ಅಂತ ಇದ್ದರೂ ಕೂಡ ಅಲ್ಲಿ ಒಂದು ಬಾಂಧವ್ಯತೆ ಇರಬೇಕು ಭಕ್ತರ ಮಧ್ಯದಲ್ಲಿ. ಭಕ್ತರ ಮಧ್ಯೆ ಬಾಂಧವ್ಯತೆ ಇದ್ದರೆ ಅಲ್ಲಿ ಭಕ್ತಿ ಅನ್ನೋದು ಸುಲಭವಾಗಿ ಶೀಘ್ರವಾಗಿ ಬೆಳೆಯುತ್ತೆ ಅನ್ನೋದು ನಾನು ಅರಿವಿಕೆ ಮಾಡಿಕೊಂಡೆ. ಸೊ ಇಷ್ಟೆಲ್ಲ ಇದ್ದರೂ ಕೂಡ ಹೇಳಿರುವ ಹಾಗೆ ಏರುಪೇರುಗಳು ಇರುತ್ತೆ, ಒಳ್ಳೆಯವರು ಕೆಟ್ಟವರು ಇರ್ತಾರೆ. ನಾನು ಯಾವಾಗಲೂ ನನಗೆ ಆದರ್ಶವಾಗಿರುವಂಥ ವ್ಯಕ್ತಿಯ ಜೊತೆ ನಾನು ಯಾವಾಗಲೂ ಇರಬೇಕು, ನನಗಿಂತ ಉತ್ತಮವಾದ ಒಬ್ಬ ಭಕ್ತನ ಜೊತೆಯಲ್ಲಿ ನಾನು ಇರಬೇಕು, ಅವರ ಪದಚಿನಲ್ಲಿ ನಡಿಬೇಕು ಅಂತ ನಾನು ಯಾವಾಗಲೂ ಚಿಂತನೆ ಮಾಡ್ತಾ ಇದ್ದೆ. ಆದರೂ ಇಲ್ಲಿ ವೃಂದಾವನದಲ್ಲಿ ಇರಬೇಕಾದ್ರೆ ಅಲ್ಲಿ ರೆಸ್ಟೋರೆಂಟ್ ಇತ್ತು. ಆ ರೆಸ್ಟೋರೆಂಟಲ್ಲಿ ಚೆನ್ನಾಗಿ ಅಡುಗೆ ಎಲ್ಲ ಮಾಡ್ತಾಯಿದ್ರು. ಅಲ್ಲಿನೊಬ್ಬ ಮ್ಯಾನೇಜರ್ ಇದ್ದ. ಅರೆ ಒಂದು ದಿವಸ ನಾನು ಗಮನಿಸಿದೆ, ಆ ಮ್ಯಾನೇಜರ್ ಅಲ್ಲಿ ಕೆಲಸ ಮಾಡುವಂತಹ ಒಂದು ಹುಡುಗಿನ ಅಪ್ಕೋತಾ ಇದ್ದ. ಅರೆ ಕಾಲಕ್ರಮೇಣ ಅದು ಅಥಾರಿಟಿಗೆ ಗೊತ್ತಾಗ್ಬಿಟ್ಟು ಆ ಮ್ಯಾನೇಜರ್ ಮತ್ತು ಆ ಹುಡುಗಿಯನ್ನು ಇಬ್ಬರನ್ನು ಕೂಡ ಆಚೆ ಕಳಿಸ್ಬಿಟ್ರು. ನನ್ನ ಮನಸ್ಸಿಗೆ ಅನಿಸ್ತು, ಇದು ಹೇಗೆ ಸಾಧ್ಯ? ಇಷ್ಟು ವರ್ಷಗಳು ಇಲ್ಲ ನನಗಿಂತ ಹಿಂದೆಯಿಂದ ಬಂದಂಥವರು, ಜಪ ಮಾಡ್ತಾ ಇದ್ದಂಥವರು, ಇಷ್ಟೊಂದು ತಿಳಿದಂಥವರು, ಅವರು ಕೂಡ ಹೀಗೆ ದಾರಿ ತಪ್ಪಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಮನಸ್ಸಿಗೆ ಗಾಢವಾಗಿ ನನ್ನ ಮೇಲೆ ಪ್ರಭಾವ ಬೀರ್ತಾಯಿತ್ತು. ಮತ್ತು ನನ್ನನ್ನೇ ಅಲ್ಲಿ ಆ ಕಿಚನ್ಗೆ ಮ್ಯಾನೇಜರಾಗಿ ಮಾಡಿದ್ರು. ನಾನು ಕೂಡ ಪ್ರಯತ್ನ ಮಾಡ್ತಾಯಿದ್ದೆ, ಹಾಗೂ ನನಗೂ ತುಂಬ ಭಯ ಇತ್ತು, ಇದು ಹೇಗೆ ಇಂತಹ ದೊಡ್ಡ ಭಕ್ತರೇ ದಾರಿ ತಪ್ಪಬೇಕಾದ್ರೆ ನನ್ನ ಪರಿಸ್ಥಿತಿ ಏನು ಅಂತ ಭಯ ಕೂಡ ಇರ್ತಾ ಇತ್ತು. ಹಾಗೂ ನಾನು ಯೋಚನೆ ಮಾಡ್ತಾ ಇದ್ದೆ, ಯಾಕೆ ಹಿಂಗೆ ದಾರಿ ತಪ್ಪಲಿಕ್ಕೆ ಸಾಧ್ಯ? ಆದರೆ ನನಗೆ ಮನಸ್ಸಿಗೆ ಬಂದಿದ್ದೇನು, ಪ್ರಭುಪಾದರು ಕೊಟ್ಟಂತಹ ಬೋಧನೆಗಳೆಲ್ಲೂ ಕೂಡ ಪರಿಪೂರ್ಣವಾಗಿದೆ, ಅದರಲ್ಲಿ ಯಾವುದೇ ರೀತಿಯ ದೋಷಗಳಿಲ್ಲ, ಶಾಸ್ತ್ರಗಳಲ್ಲಿ ಯಾವುದೇ ಥರ ದೋಷಗಳಿಲ್ಲ, ಪ್ರಭುಪಾದರು ಕೊಟ್ಟ ಉಪದೇಶಗಳು ಯಾವುದೇ ರೀತಿಯ ದೋಷಗಳಿಲ್ಲ. ದೋಷ ಇರುವಂಥದ್ದು ನಮ್ಮಲ್ಲಿ. ನಾವು ಆ ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡಿದ್ರೆ ನಾವು ಬೆಳವಣಿಗೆ ಆಗ್ತೀವಿ, ನಾವು ಪಾಲನೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಾನು ದಾರಿಯನ್ನು ತಪ್ತೀನಿ. ಆದ್ದರಿಂದ ನಾನು ಇನ್ನೊಬ್ಬರಲ್ಲಿ ಒಳ್ಳೆಯದಿದೆಯಾ ಇಲ್ವಾ ಅಂತ ಗಮನಿಸೋ ಬದಲು ನಾನೇನು ಮಾಡಿದೆ, ನಾನು ನನ್ನನ್ನೇ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಮಾಡ್ಕೋಬೇಕು. ಪ್ರಭುಪಾದರು ಏನು ಇಚ್ಛೆ ಪಡ್ತಾಯಿದ್ರು, ಒಬ್ಬ ಒಳ್ಳೆ ಶಿಷ್ಯನಾಗಬೇಕು ಅಂತ ಏನವರು ವ್ಯಕ್ತಪಡಿಸ್ತಾಯಿದ್ರು, ಅಂತಹ ಒಳ್ಳೆಯ ಶಿಷ್ಯ ನಾನಾಗಬೇಕು ಅನ್ನೋಂಥ ಚಿಂತನೆ ನನಗೆ ಬಂತು. ನಾನೇ ಪ್ರಭುಪಾದ ಇಚ್ಛೆ ಆಗಿರುವ ಹಾಗೆ ಒಬ್ಬ ಆದರ್ಶ ವ್ಯಕ್ತಿ ಆಗ್ತೀನಿ ಅನ್ನುವಂತಹ ಹಾಡನ್ನು ನಾನು ಮನಸ್ಸಲ್ಲೇ ಹಾಡ್ಕೋತಾ ಇದ್ದೆ. ಇದು ನನ್ನ ಅರಿವಿಕೆ ಆಯಿತು. ಮತ್ತು ಪುನಃ ಆ ವೀಸಾ ಅನ್ನೋದು ತಿರ್ಗಾ ಖಾಲಿ ಆಯಿತು, ತಿರ್ಗಾ ವೀಸಾ ರಿನ್ಯೂ ಮಾಡಬೇಕಾಗಿತ್ತು. ನಾನು ಆ ಸಮಯದಲ್ಲಿ ಭಾರತದಿಂದ ನೇಪಾಳಕ್ಕೆ ಹೋದೆ, ಕಾಠ್ಮಂಡು ಕಡೆ ಹೋದಾಗ ಅಲ್ಲಿ ನನಗೆ ಮಹಾವಿಷ್ಣು ದಾಸ್, ಅಲ್ಲಿನ ಟೆಂಪಲ್ ಪ್ರೆಸಿಡೆಂಟ್ ಇದ್ದರು, ಅವರು ಭೇಟಿಯಾದರು. ಅವರು ಚೆನ್ನಾಗಿ ಮೃದಂಗ ಬಾರಿಸ್ತಾಯಿದ್ರು. ಅವರು ಜೋರಾಗಿ ಕೀರ್ತನೆ ಮಾಡ್ತಾ ಒಂದು ದಿವಸ ನಾನು ಹೋಗಿದ್ದಾಗ ಜೋರಾಗಿ ಬಂದಂಗೆ ತಟ್ಟಿದ್ರು, ಮೃದಂಗದಿಂದ ತಟ್ಟಿದ್ರು, ಜೋರ ಕೀರ್ತನೆ ಮಾಡುವ ಅಂತ. ನನಗೆ ತುಂಬ ನೋವಾಯಿತು. ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ, ನಾನು ಕೀರ್ತನೆ ಮಾಡಲ ಅಥವಾ ನಿನ್ಗೊಂದು ಬಾರಿಸಿ ಬಿಡ್ಲಾ ವಾಪಸ್ಸು ಅಂತ ನನ್ನ ಮನಸ್ಸಲ್ಲಿ ಹೀಗೆ ಮನಸ್ಸು ಬಂತು. ಆದರೆ ನಾನು ತಡ್ಕೊಂಡೆ. ಆದರೆ ಈಗ ಅವರು ಮಹಾವಿಷ್ಣು ಸ್ವಾಮಿ, ಅವರು ಸನ್ಯಾಸಿ ಆಗಿದ್ದಾರೆ, ನಾನು ಸನ್ಯಾಸಿ ಆಗಿದ್ದೀನಿ. ಇವಾಗಲೂ ಕೂಡ ಒಂದ್ಸಲ ಸಿಕ್ಕಿದ್ರೆ ನನಗೆ ಹಿಂಗೆ ಮೃದಂಗಿನ ಬಾರಿಸರೆ ಮಾಡು ಕೀರ್ತನೆ ಅಂತ ನಾನು ಇವಾಗಲೂ ಕೂಡ ಚಿಂತನೆ ಮಾಡ್ತೇವೆ, ನಿನಗೆ ಬಾರಿಸಲ್ಲ ಅಥವಾ ಮೃದಂಗ ಬಾರಿಸಲ್ಲ ಅಂತ. ಹೀಗೆ ಇದು ನಮ್ಮ ಮಧ್ಯೆ ಇರುವಂತಹ ಒಂದು ಭಾವನೆ, ಒಂದು ಪ್ರೀತಿಯುತ ಸ್ನೇಹ ಭಾವನೆ ನಮ್ಮ ಮಧ್ಯೆ ಇದೆ. ಅರೆ ಆ ಸಮಯದಲ್ಲಿ ನೇಪಾಳ್ ಕಾಠ್ಮಂಡುವಲ್ಲಿ ತುಂಬ ಕಷ್ಟ ಇತ್ತು. ಕೆಲವೊಮ್ಮೆ
ಡೊನೇಷನ್ ಸಿಗ್ತಾಯಿತ್ತು, ಕೆಲವೊಮ್ಮೆ ಡೊನೇಷನ್ ಸಿಗ್ತಾ ಇರಲಿಲ್ಲ, ಮಧ್ಯಾಹ್ನಕ್ಕೆ ಊಟ ಕೂಡ ಕಷ್ಟ ಆಗ್ತಾಯಿತ್ತು. ಆಗ ಭಕ್ತಾದಿಗಳು ಹೋಗಿ ಎಲ್ಲ ಭಿಕ್ಷೆ ಬೇಡಿ ಅವರು ಆಹಾರವನ್ನು ಮಾಡ್ತಾಯಿದ್ರು. ಕೆಲವೊಮ್ಮೆ ಮಲ್ಕೊಳ್ಳೋಕ್ಕೂ ಜಾಗ ಇರ್ತಾ ಇರಲಿಲ್ಲ, ಆಗ ಅಲ್ಲಿ ಹೋಗಿ ಎಲ್ಲೋ ಪಾರ್ಕಲ್ಲಿ ಮಲ್ಕೋತಾ ಇದ್ವಿ. ಅರೆ ಪುಸ್ತಕ ವಿತರಣೆ ಮಾಡಬೇಕು ಅನ್ನೋಂಥ ದೃಢವಾದ ಸಂಕಲ್ಪ ಮನಸ್ಸಲ್ಲಿತ್ತು. ಹೆಂಗಾದರೂ ಮಾಡಿ ಪುಸ್ತಕ ವಿತರಣೆ ಮಾಡಬೇಕು, ಅದಕ್ಕೋಸ್ಕರ ನಮಗೊಂದು ಗಾಡಿ ಬೇಕು. ಅದಕ್ಕೆ ನಮ್ಮ ಟೆಂಪಲ್ ಪ್ರೆಸಿಡೆಂಟ್ ಮಹಾವಿಷ್ಣು ದಾಸ್ ಅವರೊಂದು ಬಸ್ ಖರೀದಿ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ರು. ಅರೆ ಬಸ್ ಖರೀದಿ ಮಾಡಲಿಕ್ಕೆ ಅರ್ಧ ದುಡ್ಡೇ ಇದ್ದಿದ್ದು, ಇನ್ನು ಅರ್ಧ ದುಡ್ಡು ಇಲ್ಲ. ಸೊ ಹೇಗೆ ದುಡ್ಡು ಸಂಪಾದನೆ ಮಾಡೋದು? ಅದಕ್ಕೆ ಜನರನ್ನ ಟೂರ್ ಕರ್ಕೊಂಡು ಹೋಗೋಣ. ಇದೇ ಬಸ್ ಅವನೊಬ್ಬ ಜರ್ಮನ್ ವ್ಯಕ್ತಿ, ಅವನು ಮಾರಾಟ ಮಾಡಲಿಕ್ಕೆ ತಯಾರಿದ್ದ ಸೆಕೆಂಡ್ ಹ್ಯಾಂಡ್ಗೆ. ಮತ್ತು ನಾವು ಅವನಿಂದನೇ ಬಸ್ ತೊಗೊಂಡು ನೀನು ಬಸ್ ಕೊಡು, ನಾವು ಟೂರಿಸ್ಟ್ಗಳನ್ನ ಕರ್ಕೊಂಡು ಹೋಗಿ ಅದೇ ದುಡ್ಡನ್ನು ನಿನಗೆ ಕೊಡ್ತೀವಿ ಅಂತ ಹೇಳಿ ನಾವು ಇಲ್ಲಿ ನೇಪಾಳ್ ಕಠ್ಮಂಡುವಿಂದ ಆಮ್ಸ್ಟರ್ಡ್ಯಾಮ್ಗೆ ಬಸ್ಸಲ್ಲಿ ಹೋಗುವಂಥದ್ದು. ಎಷ್ಟೋ ಸಾವಿರಾರು ಕಿಲೋಮೀಟ್ರ್ ಬಸ್ಸಲ್ಲಿ ಆ ಸಮಯದಲ್ಲಿ ಆಗ ಹೋಗ್ತಾಯಿದ್ರು. ಬಸ್ಸಲ್ಲಿ ಹೋಗೋಣ ಅಂತ ಹೇಳಿ ನಾವು ಟ್ರಿಪ್ ಮಾಡಿಕೊಂಡು ಮತ್ತು ಎಷ್ಟೊಂದು ಜನ ಕೂರಿಸ್ಕೊಂಡು, ನಾನು ನೆದರ್ಲ್ಯಾಂಡ್ಸ್ ವ್ಯಕ್ತಿ ಆಗಿರೋ ಕಾರಣ ನನ್ನನ್ನೇ ಅದಕ್ಕೆ ಇನ್ಚಾರ್ಜ್ ಮಾಡಿಬಿಟ್ರು, ನೀನೇ ಕರ್ಕೊಂಡು ಹೋಗಬೇಕು ಅಂತ. ಸರಿ ಅಂತ ಹೇಳಿ ನಾನು ಬಸ್ಸಲ್ಲಿ ಕತ್ಕೊಂಡು ಎಲ್ಲ ಬಸ್ ಜನರನ್ನು ಕರ್ಕೊಂಡು ಹೋದೆ. ನಾನು ಮೊದಲು ಇರಾನ್ಗೆ ಹೋದ್ವಿ. ಇರಾನಿಂದ ನೆಕ್ಸ್ಟ್ ನಾವು ನೆದರ್ಲ್ಯಾಂಡ್ಸ್ಗೆ ಹೋಗಬೇಕಾಗಿತ್ತು. ಅರೆ ಇರಾನ್ಗೆ ಹೋದಾಗ ಅಲ್ಲಿ ಆತಂಕವಾದಿಗಳು ಖೊಮೇನಿ ಅನ್ನೋಂಥ ಆತಂಕವಾದಿಗಳು ಇರಾನನ್ನು ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟಿದ್ರು. ಮತ್ತು ನಾವು ಆವಾಗಲೇ ಇರಾನ್ ಪ್ರವೇಶ ಮಾಡಿದ್ವಿ, ಅಷ್ಟೊತ್ತಿಗೆ ಅವರು ಬಂದು ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ರು. ಮತ್ತು ಎಲ್ಲ ಮುಸ್ಲಿಂ ಜನ ಇದ್ದರು, ಏನು ಮಾಡೋದು ಗೊತ್ತಾಗಲಿಲ್ಲ. ನಮ್ಮ ಬಸ್ಸನ್ನು ಹಿಡ್ಕೊಂಡ್ಬಿಟ್ರು. ಎಲ್ಲ ಬಸ್ಸರಿಂದ ಎಲ್ಲ ಇಳಿಸ್ಬಿಟ್ಟು ಅಲ್ಲಿ ಗೋಡೆ ಮುಂದೆ ನಿಲ್ಲಿಸ್ಬಿಟ್ರು. ಅಂದ್ಕೊಂಡೆ ನನ್ನ ಟೈಮ್ ಬಂತು, ಇವಾಗೆಲ್ಲ ನಮ್ಮನ್ನೆಲ್ಲ ಶೂಟ್ ಮಾಡಿಬಿಡ್ತಾರೆ. ಎಲ್ಲರೂ ಹಿಂಗೆ ಸಾಲ ಗೋಡೆ ಹತ್ರ ನಿಲ್ಲಿಸ್ಬಿಟ್ಟಿದ್ರು. ಮತ್ತು ಅವರೇನೋ ಕೂಗ್ತಾಯಿದ್ರು, ನನಗೆ ಗೊತ್ತಾಗ್ತಾ ಇರಲಿಲ್ಲ, ಬಹುಶಃ ನನ್ನೆಲ್ಲ ಶೂಟ್ ಮಾಡ್ತಾರೆ ಅಂದ್ಕೊಂಡಿದ್ದೆ. ಮತ್ತು ಎಲ್ಲರೂ ಅಕ್ಕಪಕ್ಕ ಎಲ್ಲ ಒಬ್ಬರೊಬ್ಬರ ಮೇಲೆ ನಿಂತಿದ್ರು. ನಾನು ಮನಸ್ಸಲ್ಲಿ ಹರೇ ಕೃಷ್ಣ ಮಂತ್ರ ಜಪಿಸ್ತಾ ಇದೆ. ಏನಾಗುತ್ತೋ, ಕೊನೆ ಸಮಯ ಬಂದಿದೆ, ಜೋರಾಗಿಲ್ಲ ಜಪ ಮಾಡಿದ್ರೆ ಅವ್ರು ಮುಸ್ಲಿಮರೇನು ನನ್ನನ್ನೇ ಮೊದಲು ಸಾಯಿಸ್ಬೋದೇನೋ. ನಾನು ಮೆತ್ತಗೆ ಜಪ ಮಾಡ್ತಾ ಇದ್ದೆ. ಹಾಗೂ ಕೃಷ್ಣನ ಮೇಲೆ ಭಕ್ತಿ ಇತ್ತು, ಆದರೂ ನಾನು ಸ್ವತಃ ಹೆಂಗೋ ತಪ್ಪಿಸ್ಕೋಬೇಕು ಅಂತ ಹೇಳಿ ನನ್ನ ಪಕ್ಕದಲ್ಲಿ ಯಾರಿದ್ರು ಅವ್ರು ಒಳಗಡೆ ಉಚ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೆ. ಅಕಸ್ಮಾತ್ ಆಗಿ ಬುಲೆಟ್ ಹೊಡೆದ್ರೆ ಫಸ್ಟ್ ಅವನು ಸಾಯ್ತಾನೆ, ನಾನು ಹೆಂಗೋ ಸ್ವಲ್ಪ ಏನೋ ಗಾಯ ಆಗಿ ನಾನೇನು ಮಾಡ್ತೀನಿ, ಆ ಬುಲೆಟ್ ಏನೋ ಫೈರ್ ಶಬ್ದ ಕೇಳಿದ ತಕ್ಷಣ ಬಿದೋಗ್ಬಿಡ್ತೀನಿ ಅಂತ ನಾನು ಸತತ ನಾಟಕ ಮಾಡ್ತೀನಿ. ಅಲ್ಲಿ ಹೆಂಗೋ ತಪ್ಪಿಸ್ಕೊಂಡ್ಬಿಡ್ತೀನಿ ನಾನು ಯೋಚನೆ ಮಾಡ್ತಾ ಇದ್ದೆ. ಆದರೆ ಅಲ್ಲಿರೋ ಆತಂಕವಾದಿಗಳು ಅವರು ಶೂಟ್ ಮಾಡಲಿಲ್ಲ, ಬದಲಾಗಿ ಎಲ್ಲರನ್ನೂ ಕರ್ಕೊಂಡು ಒಂದು ರೂಮ್ಗೆ ಹೋಗಿ ಕೇಳಿದ್ರು, ಯಾವ ದೇಶದವರು ನೀವು? ಯಾಕೆಂದರೆ ಅವರಿಗೆ ಮುಖ್ಯವಾಗಿ ಬೇಕಾಗಿದ್ದು ಅಮೇರಿಕನ್ ಜನರು ಇಲ್ಲಿ ಏನೋ ಡಿಟೆಕ್ಟಿವ್ಸ್ ಥರ ಬಂದು ನಮ್ಮ ವಿಷಯಗಳನ್ನು ತಿಳ್ಕೊಳಕ್ಕೆ ಬರ್ತಾ ಇದ್ದರಿಂದ ಅಮೆರಿಕನ್ ಮಾತ್ರ ಅವರು ಶೂಟ್ ಮಾಡ್ತಾಯಿದ್ರು, ಬೇರೆ ದೇಶವ್ರು ಏನು ಮಾಡ್ತಾ ಇರಲಿಲ್ಲ. ನಾನು ಹೋಲ್ಯಾಂಡ್ ಅವನು ಅಂತ ನಾನು ಬಡ್ಕೋತಾ ಇದ್ದೆ, ನನಗೆ ಇಂಗ್ಲೀಷ್ ಬರಲ್ಲ ಅಂತ. ಸರಿ ಅಂತ ಹೇಳಿ ಅವರನ್ನು 4 ತಾಸು ನಿಲ್ಲಿಸಿದ್ರು. ಎಲ್ಲ 4 ತಾಸು ನಮ್ಮ ಬಸ್ಸವ್ರನ್ನೆಲ್ಲ ನಿಲ್ಲಿಸಿದ್ರು. ಮತ್ತು ಅವ್ರಿಗೆ ಗೊತ್ತಾಯಿತು ನಾವು ಯಾರು ಅಮೇರಿಕನ್ ಅಲ್ಲ. 4 ತಾಸು ನಿಲ್ಲಿಸ್ಬಿಟ್ಟು ಆಯ್ತು ಇಲ್ಲಿಂದ ಆಚೆ ಹೋಗಿ ಅಂತ ಹೇಳಿ ಓಡಿಸ್ಬಿಟ್ರು. ಮತ್ತು ನಾವು ಹೆಂಗೋ ಬಚಾವಾದ್ವಿ ಅಂತ ಭಗವಂತ ನಾಮಸ್ಮರಣೆ ಮಾಡ್ತಾ ನಾವೆಲ್ಲರೂ ಕೂಡ ವಾಪಸ್ ಆಮ್ಸ್ಟರ್ಡ್ಯಾಮ್ಗೆ ಬಂದ್ವಿ. ಹೀಗೆ ಒಂದು ಮೃತ್ಯುವಿನ ಬಾಯಿ ಹತ್ರ ಹೋಗಿ ನಾವು ಆಚೆ ಬಂದ್ವಿ. ಹಾಗೂ ಪ್ರಭುಪಾದ್ ಹೇಳ್ತಾ ಇರುವ ಹಾಗೆ ವೃಂದಾವನಕ್ಕೆ ಯಾವುದೇ ಟಿಕೆಟಿಂದ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತು ನನಗೆ ಮನಸ್ಸಲ್ಲಿ ಜ್ಞಾಪಕ ಬರ್ತಾಯಿತ್ತು. ಭಕ್ತಿ ಅಷ್ಟು ಸುಲಭ ಅಲ್ಲ. ಭಕ್ತಿಯ ಜೀವನದಲ್ಲಿ ಅನೇಕ ಒಳ್ಳೆಯ ಅನುಭವಗಳು ಕೂಡ ಇದೆ, ಅನೇಕ ಕಹಿ ಅನುಭವಗಳು ಕೂಡ ಇದೆ. ಸಾಮಾನ್ಯವಾದ ವ್ಯಕ್ತಿಯಲ್ಲಿ ಒಬ್ಬನ ಜೀವನ 2 ಕಾರಣಗಳಿರುತ್ತೆ. ಒಂದು ತಾನು ಮಾಡಿದಂತಹ ಪೂರ್ವ ಕರ್ಮಗಳು, ಇನ್ನೊಂದು ಭಗವಂತನ ಕೃಪೆ. ಈ 2ರಿಂದ ಜನರ ಜೀವನ ನಡೀತಾ ಇರುತ್ತೆ. ಆದರೆ ಪ್ರಭುಪಾದರು ಹೇಳ್ತಾ ಇದ್ರು, ಕೃಷ್ಣನ ಭಕ್ತಿ ಯಾವಾಗ ಮಾಡ್ತೀವಿ, ಕೃಷ್ಣ ನಮ್ಮ ಕಷ್ಟಗಳನ್ನು ಕಡಿಮೆ ಮಾಡಿ ನಮಗೆ ನೀಡ್ತಾನೆ. ಹೇಗೆ ಫ್ಯಾನ್ ತಿರುಗ್ತಾ ಇರುತ್ತೆ, ಸ್ವಿಚ್ ಆಫ್ ಮಾಡಿದ ತಕ್ಷಣವೂ ಸ್ವಲ್ಪ ತಿರುಗುತ್ತೆ, ಕಾಲಕ್ರಮೇಣ ನಿಲ್ಲುತ್ತೆ. ತುರಂತವಾಗಿ ನಿಲ್ಲದೆ ಇದ್ರೂ ಕಾಲಕ್ರಮೇಣ ನಿಲ್ಲುತ್ತೆ. ಹಾಗೆಯೇ ಕೃಷ್ಣ ಭಕ್ತಿಗೆ ಬಂದೆ ಅಂದ ತಕ್ಷಣ ನಮ್ಮ ಎಲ್ಲ ಕಷ್ಟಗಳು ತುರಂತವಾಗಿ ನಿಂತೋಗುತ್ತೆ ಅಂತಲ್ಲ, ಆದರೂ ಕೃಷ್ಣ ನಮಗೆ ಬರುವಂತಹ ಅಧಿಕವಾದ ಕಷ್ಟಗಳನ್ನು ಕಡಿಮೆ ಮಾಡಿ ನಮಗೆ ಕೊಡ್ತಾನೆ ಅನ್ನುವಂಥದ್ದು ನಾನು ಸ್ಮರಣೆ ಮಾಡ್ಕೋತಾ ಇದ್ದೆ. ಆದರೆ ವೃಂದಾವನ ಅಂಥದ್ದು ತುಂಬ ಶ್ರೇಷ್ಠವಾದಂತಹ ಜಾಗ. ವೃಂದಾವನದಲ್ಲಿ ಏನೆಲ್ಲ ನಡೆಯುತ್ತೆ ಅದು ಕೃಷ್ಣ ನಿರ್ದೇಶನದಲ್ಲೇ ನಡೆಯುತ್ತೆ. ಯಾಕೆಂದರೆ ಆ ವೃಂದಾವನ ಅಂಥದ್ದು ಕೃಷ್ಣನ ತೊಡೆ ಇದ್ದ ಹಾಗೆ, ಅಲ್ಲಿ ಎಲ್ಲ ಜೀವಿಗಳು ಕೃಷ್ಣನ ತೊಡೆಯ ಮೇಲೆ ಇರ್ತಾರೆ. ಕೃಷ್ಣ ಸ್ವತಃ ಆ ವೃಂದಾವನದ ಜನರನ್ನು ನೋಡ್ಕೋತಾನೆ. ಹೀಗೆ ವೃಂದಾವನಕ್ಕೆ ಮತ್ತೆ ಬಂದಿರಬೇಕಾದ್ರೆ ಅಲ್ಲಿ ಒಂದು ದಿವಸ ಜ್ವರ ಬಂತು, ತುಂಬ ಜಾಸ್ತಿ ಜ್ವರ ಬಂದುಬಿಡ್ತು. 42 ಡಿಗ್ರಿ ಜ್ವರ ಬಂದಿತ್ತು. ಏನು ಮಾಡಬೇಕು, ಅಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಮಥುರಾದಲ್ಲಿ. ಅಲ್ಲಿ ಡಾಕ್ಟರ್ಗಳಿಗೆ ನನಗೆ ಏನು ಜ್ವರ ಅಂತ ಗೊತ್ತಿಲ್ಲ. ಒಬ್ಬ ಡಾಕ್ಟರ್ ಹೇಳ್ತಾ ಇದ್ದ ಮಲೇರಿಯಾ ಬಂದಿದೆ ಅಂತ,
ಇನ್ನೊಬ್ಬ ಹೇಳ್ತಾ ಇದ್ದ ಟೈಫಾಯ್ಡ್ ಬಂದಿದೆ ಅಂತ. ಆ ಡಾಕ್ಟರ್ ಬಂದ್ಬಿಟ್ಟು ಹೇಳ್ತಾ ಇದ್ದ, ನೀನು ಟೈಫಾಯ್ಡ್ ಮಾತ್ರ ತಿನ್ನು, ಮಲೇರಿಯಾ ತಿಂದರೆ ನೀನು ಸತ್ತೋಗ್ಬಿಡ್ತೀಯ. ಆ ಮಲೇರಿಯಾ ಅಂತ ಹೇಳ್ತಾರೆ ಡಾಕ್ಟರ್ ಹೇಳ್ತಾ ಇದ್ದ, ನೀನು ಈ ಔಷಧಿ ತಿನ್ನು, ಟೈಫಾಯ್ಡ್ ತಿಂದರೆ ನೀನು ಸತ್ತೋಗ್ಬಿಡ್ತೀಯ. ಏನು ಮಾಡೋದು ನನಗೂ ಅರ್ಥ ಆಗ್ತಾ ಇರಲಿಲ್ಲ. ಸರಿ ಅಂತ ಹೇಳಿ ನಾನು ಮಲೇರಿಯಾಗೆ ಏನು ಔಷಧಿ ಅದನ್ನು ತಿಂದೆ. ಮತ್ತು ಹೆಂಗೋ ಮರು ದಿವಸ ಜ್ವರ ಅನ್ನೋದು ಕಡಿಮೆ ಆಯಿತು. ಮತ್ತು ಜ್ವರ ಕಡಿಮೆ ಆದ ತಕ್ಷಣ ನಾನು ಹೇಗೋ ಕುಂತ್ಕೊಂಡು ನಿಂತ್ಕೊಂಡು ಎದ್ದು ಬಂದುಬಿಟ್ಟೆ. ಬೇಡ, ಹಿಂಗೆ ಹಾಸ್ಪಿಟಲ್ ಸವಾಸನೆ ಬೇಡ, ಈ ಡಾಕ್ಟರ್ ಸವಾಸನೆ ಬೇಡ, ಇವರೇ ನಾನು ಸಾಯಿಸ್ಬಿಡ್ಬೋದು ಅಂತ ಭಯ ನನಗೆ ಆಯಿತು. ಅದರಿಂದ ನಾನು ಹೆಂಗೋ ಎದ್ಬಿಟ್ಟು ನಾನೇ ಸೈನ್ ಮಾಡಿದೆ, ನನಗೇನೇ ಆದರೂ ನಾನೇ ಕಾರಣ ಅಂತ ಹೇಳಿಕೊಂಡು ಆ ಹಾಸ್ಪಿಟ್ಲಿಂದ ನಾನು ಆಚೆ ಬಂದುಬಿಟ್ಟೆ. ಹೀಗೆ ವೃಂದಾವನದ ಒಂದು ವಾತಾವರಣ ಕೆಲವೊಮ್ಮೆ ಅದ್ಭುತವಾಗಿ ಸಿಹಿಕರವಾಗಿರುತ್ತೆ, ಆದರೆ ಕೆಲವೊಮ್ಮೆ ತುಂಬ ಕಠಿಣವಾಗೂ ಕೂಡ ಇರುತ್ತೆ ಇಂಥ ಒಂದು ಪರಿಸ್ಥಿತಿ. ಅನಂತರ 1995 ಅದಕ್ಕಿಂತ ಮುಂಚೆ ಅವರು ದೀಕ್ಷೆ ಸ್ವೀಕಾರ ಮಾಡ್ತಾರೆ, ಸನ್ಯಾಸ ದೀಕ್ಷೆ. ಅವರ ಗುರುಗಳು ಜಯದ್ವೈತ ಸ್ವಾಮಿ, ಜಯದತ್ತ ಸ್ವಾಮಿಯಿಂದ ಅವರು ದೀಕ್ಷೆಯನ್ನು ಪಡ್ಕೊಂಡಿರ್ತಾರೆ. ಶ್ರೀಲ ಪ್ರಭುಪಾದರ ಶಿಷ್ಯಂದರು ಜಯದತ್ತ ಸ್ವಾಮಿ, ಅವರ ಶಿಷ್ಯಂದರು ಕದಂಬಕಾನನ ಸ್ವಾಮಿ ಮಹಾರಾಜ್. 1995 ವೃಂದಾವನದಲ್ಲಿ ಕೃಷ್ಣ ಬಲರಾಮ ಮಂದಿರಕ್ಕೆ ನಾನು ಪ್ರೆಸಿಡೆಂಟ್ ಆಗಿದ್ದೆ. ಹಲವು ವರ್ಷಗಳು ನಾನು ಅಲ್ಲಿನ ಒಂದು ವ್ಯವಸ್ಥೆಗಳನ್ನು ನೋಡ್ಕೋತಾ ಇದ್ದೆ. ಅರೆ ಆ ಸಮಯದಲ್ಲಿ ಕೆಲವು ಕಳ್ಳರು ಕೂಡ, ಕೆಲವು ರೌಡಿಗಳು ಕೂಡ ಅಲ್ಲಿ ಬರ್ತಾಯಿದ್ರು. ಅದರಿಂದ ಅಂಥವ್ರನ್ನ ವಿರೋಧ ಮಾಡುವಂತಹ ಒಂದು ಪರಿಸ್ಥಿತಿಗಳು ಕೂಡ ಬರ್ತಾಯಿದ್ರು. ನಮ್ಮಿಂದ ದುಡ್ಡು ಕೇಳ್ತಾಯಿದ್ರು, ಅದನ್ನು ನೀಡ್ತಾ ಇರಲಿಲ್ಲ. ತುಂಬ ನಿಷ್ಠೆಯಿಂದ, ತುಂಬ ಸ್ಟ್ರಿಕ್ಟಾಗಿ ನಾನಲ್ಲಿ ಮಂದಿರ ನಿರ್ವಹಣೆ ಅನ್ನೋದು ಮಾಡ್ಕೋತಾ ಇದ್ದೆ. ಕೆಲವ್ರಿಗೆ ಆಗ್ತಾಯಿತ್ತು, ಕೆಲವ್ರಿಗೆ ಆಗ್ತಾ ಇರಲಿಲ್ಲ. ಒಂದು ದಿವಸ ನಾನು ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡ್ಕೊಂಡು ಆಚೆ ಬರ್ತಾ ಇದ್ದ ಹಾಗೆ ನನಗೆ ಯಾರೊಬ್ಬರು ಶೂಟ್ ಮಾಡಿದ್ರು, ಹಿಂದೆಯಿಂದ ಶೂಟ್ ಮಾಡಿದ್ರು. ಆ ಬೆನ್ನಿಂದ ತಾಗಿ ಅದು ಹಿಂದೆಯಿಂದ ಹೊರಗೆ ಬಂತು. ನನಗೆ ನನ್ನ ಸ್ವರ ಅನ್ನೋದು ನಿಂತೋಯ್ತು, ನನಗೆ ಜೋರಾಗಿ ಕೂಗ್ಲಿಕ್ಕೂ ಕೂಡ ಆಗಲಿಲ್ಲ. ಅದು ಯಾರು ಶೂಟ್ ಮಾಡಿದ್ರು ಅದು ಬೇರೆ ವಿಷಯ. ಇಲ್ಲಿ ಬೇಗ ಇದು ಹಿಂಗಾಯಿತು ಸನ್ನಿವೇಶಗಳು ಅಂತ ಕೆಳಗೆ ಬಿದ್ದೆ, ಜ್ವರ ಕೂಗಾಡ್ಲಿಕ್ಕೂ ಆಗಲಿಲ್ಲ. ಏನಾಯಿತು ಅಂದ್ಕೊಂಡೆ, ನನ್ನ ಸಮಯ ಮುಗೀತು, ಕೃಷ್ಣನ ಕರ್ಕೊಳ್ಳೋಕ್ಕೆ ಏನೋ ಒಂದು ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ನಾನು ಬಿದ್ದೋಗ್ಬಿಟ್ಟೆ. ಆದರೆ ನಾನು ಸಾಯಲಿಲ್ಲ. ಅಲ್ಲಿ ಮಥುರಾ ಆಸ್ಪತ್ರೆಯಲ್ಲಿ ನನ್ನ ಹಾಕಿದ್ರು. ಆಸ್ಪತ್ರೆಯಲ್ಲಿ ಸುಮಾರು 11 ದಿವಸ ಅಲ್ಲಿದ್ದೆ. 11 ದಿವಸ ಆಗಿದ್ದಾಗ ನನಗೆ ಮನಸ್ಸಲ್ಲಿ ಏನೇನೋ ಕಾಣಿಸೋಕ್ಕೆ ಶುರು ಆಗ್ತಾಯಿತ್ತು ತಲೆ ಒಳಗಡೆ. ಯಾಕಂದರೆ ಸುಮಾರು ರಕ್ತ ಹೋಗಿದೆ, ಆರೋಗ್ಯ ಒಂಥರ ಆಗಿತ್ತು, ಏನೇನೋ ದೃಶ್ಯಗಳು ಕಾಣಿಸ್ತಾ ಇತ್ತು. ನಾನು ಕಾಣಿಸ್ಕೊಳ್ತು, ಒಂದು ದೊಡ್ಡ ಟವರ್ ಇದೆ. ಆ ಟವರ್ ಮೇಲೆ ಮಿಷಿನ್ ಗನ್ ಇದೆ, ಜನ ಶೂಟ್ ಮಾಡ್ಲಿಕ್ಕೆ ತಯಾರು ಮಾಡ್ತಾರೆ, ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ. ಸೊ ಹೀಗೆ ಏನೇನೋ ಭ್ರಮೆಗಳು ಬರ್ತಾಯಿತ್ತು. ಮತ್ತು ಇದ್ದಕ್ಕಿದ್ದ ಹಾಗೆ ಒಂದು ಕಪ್ಪು ಮರ ಕಾಣಿಸ್ಕೊತು. ಆ ಕಪ್ಪು ಮರದಿಂದ ಎಲೆಯಿಂದ 2 ಹನಿ ನೀರು ಹಿಂಗೆ ಬೀಳ್ತಾ ಇತ್ತು. ಆ ಹನಿಗಳು ಇದ್ದಕ್ಕಿದ್ದ ಹಾಗೆ ಅದು ವಜ್ರದ ಹಾಗೆ ಪರಿವರ್ತನೆಗೊಳ್ತು. ಅನಂತರ ಆಕಾಶ ಕಾಣ್ತು, ನೀಲ ಆಕಾಶ ಕಾಣಿಸ್ಕೊತು. ಮತ್ತು ಆಕಾಶ ಇದ್ದಕ್ಕಿದ್ದ ಹಾಗೆ ಅನೇಕ ಬಣ್ಣಗಳಾಗಿರೋಂಥ ಆಕಾಶ ಕಾಣಿಸ್ತು. ಅನಂತರ ನನಗೆ ಒಂದು ನವಿಲು ಕಾಣಿಸ್ಕೊತು. ನಂತರ ನವಿಲಿನ ಬಾಲ ಕಾಣಿಸ್ಕೊತು. ನಂತರ ನನಗೆ ಅಲ್ಲಿ ಕೃಷ್ಣ ಬಲರಾಮರು ಕಾಣಿಸ್ಕೊಂಡ್ರು. ಕೃಷ್ಣ ಬಲರಾಮ ಹಾಗೂ ಆಕಳುಗಳು ಎಲ್ಲ ಕಾಣಿಸ್ಕೊತು. ಯಶೋದೆ ಮಾತೆ ಕಾಣಿಸ್ಕೊಂಡ್ಳು. ಅಂದ್ಕೊಂಡೆ ನನ್ನ ಜೀವನ ಮುಗೀತು ಅನಿಸುತ್ತೆ, ನನ್ನ ಜೀವನ ಮುಗೀತು ಅಂತ ಅಂದ್ಕೊಂಡೆ. ಆದರೆ ನನ್ನ ಜೀವನ ಮುಗಿಲಿಲ್ಲ. ಮತ್ತು ನನಗೆ ಎಚ್ಚರ ಆಯಿತು. ಎಚ್ಚರ ಆದಾಗ ನನಗೆ ಮನಸ್ಸಿನಲ್ಲಿ ಆತ್ಮ ಸಾಕ್ಷಾತ್ಕಾರ ಆಯಿತು. ವೃಂದಾವನ ಅನ್ನುವಂಥದ್ದು ಕೇವಲ ಬಹಿರಂಗವಾದದ್ದಲ್ಲ, ಅದು ಅಂತರಂಗವಾದಾಗಿರುವಂಥದ್ದು. ಅದರಿಂದ ವೃಂದಾವನದಲ್ಲಿ ಇದ್ದರೇ ವೃಂದಾವನ ಅಂತ ಅಲ್ಲ, ವೃಂದಾವನ ಚಿಂತನೆ ಮಾಡಿಕೊಂಡು ನಾನಲ್ಲೇ ಇದ್ದರೂ ಕೂಡ ಆ ಜಾಗ ವೃಂದಾವನ ಆಗುವಂಥ ಸಾಧ್ಯತೆ ಇದೆ. ಅದರಿಂದ ನನ್ನ ಗುಣ ಆದ ತಕ್ಷಣ ನಾನು ವಿಶ್ವಾದ್ಯಂತ ಸಂಚಾರ ಮಾಡಲಿಕ್ಕೆ ಶುರು ಮಾಡಿದೆ. ಪ್ರಭುಪಾದರು ಹೇಗೆ ವಿಶ್ವಾದ್ಯಂತ ಭಕ್ತಿಯ ಪ್ರಚಾರ ಮಾಡಿದ್ರು, ನಾನು ಕೂಡ ಬೇರೆ ಬೇರೆ ಕಡೆ ಹೊರಡಲಿಕ್ಕೆ ಶುರು ಮಾಡಿದೆ. ಹೀಗೆ ಎಲ್ಲ ಕಡೆ ಸಂಚಾರ ಮಾಡ್ತಾ ಇದೆ. ಆದರೆ ವೃಂದಾವನ ಚಿಂತನೆ ಅನ್ನೋದು ನಾನು ಯಾವಾಗಲೂ ಮನಸ್ಸಲ್ಲಿ ಇಟ್ಕೋತಾ ಇದೆ. ಆ ಅನುಭವ ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ. ಹೀಗೆ ಒಂದು ದಿವಸ ಕೃಷ್ಣ ಬಲರಾಮ ಮಂದಿರದಲ್ಲಿ ಕೀರ್ತನೆ ಮಾಡ್ತಾ ಇದ್ದ ಹಾಗೆ ನನಗೆ ಅಲ್ಲಿ ಕಾಣಿಸ್ತು, ಅಲ್ಲಿ 3 ಗರ್ಭಗುಡಿಗಳಿದೆ. ಒಂದರಲ್ಲಿ ಗೌರ್ನಿತಾಯಿ ಇದ್ದಾರೆ, ಒಂದರಲ್ಲಿ ಕೃಷ್ಣ ಬಲರಾಮ ಇದ್ದಾರೆ, ಇನ್ನೊಂದರಲ್ಲಿ ರಾಧಾಕೃಷ್ಣ ಇದ್ದಾರೆ. ಅರೆ ಗೌರ್ನಿತಾಯಿ ಆ ವಿಗ್ರಹಗಳ ಮುಂದೆ ನಾನು ಮೃದಂಗ ಬಾರಿಸ್ತಾ ಇದ್ದೆ, ಕೀರ್ತನೆ ಮಾಡ್ತಾ ಇದ್ದೆ. ನಂಗೆ ಅನ್ನಿಸ್ತು ಆ ಗೌರ್ನಿತಾಯಿ ಆಚೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ರೀತಿ ನನಗೆ ಕಾಣಿಸ್ಕೊತು ಅಲ್ಲಿ ಗೌರ್ನಿತಾಯಿ ಇದ್ದಾರೆ ಹಾಗೂ ಅವ್ರು ಆಚೆ ಬರ್ತಾ ಇದ್ದಾರೆ ಗರ್ಭಗುಡಿಯಿಂದ ಆಚೆ. ಹೀಗೆ ನನ್ನ ಒಂದು ಅನುಭವಗಳು ನಾನು ನಿಮ್ಮೆಲ್ಲರ ಮುಂದೆ ಹಂಚ್ಕೊಂಡಿದ್ದೀನಿ. ನಾವು ಎಷ್ಟೇ ದೊಡ್ಡವರಿರಲಿ, ಎಷ್ಟೇ ಪ್ರಭಾವಶಾಲಿಗಳಾಗಿರಲಿ, ಭಗವಂತ ಕೃಷ್ಣ ನಮಗಿಂತ ದೊಡ್ಡವನು. ಅವನೇ ಈಶ್ವರ, ಅವನೇ ಪರಮ ನಿಯಂತ್ರಕ. ಹಾಗೂ ಅವನು ಮಾಡಿದಂತಹ ಉಪಾಯಗಳೇ ಯಾವತ್ತೂ ಅದು ಸಾಧ್ಯ ಆಗುವಂಥದ್ದು, ಅದೇ ಸಫಲವಾಗುವಂಥದ್ದು. ಕೆಲವೊಮ್ಮೆ ಅದು ನಮಗೆ ಸಿಹಿ ಅನ್ನಿಸ್ಬೋದು,
ಕೆಲವೊಮ್ಮೆ ಅದು ತುಂಬ ನಮಗೆ ಕಷ್ಟ ಅನ್ನಿಸ್ಬೋದು. ಆದರೆ ನಾವು ಕೇವಲ ಅವನ ಕೈ ಬೊಂಬೆಗಳಷ್ಟೇ. ಇದನ್ನು ನಾವು ಯಾವಾಗಲೂ ಸ್ಮರಣೆಯಲ್ಲಿ ಇಟ್ಕೋಬೇಕು. ಯಾವತ್ತೂ ಕೂಡ ನಾವು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನಾವು ಯಾವಾಗಲೂ ದೃಢ ಸಂಕಲ್ಪದಿಂದ ನಾವು ಪ್ರಚಾರವನ್ನು ಮಾಡಬೇಕು ಹಾಗೂ ನಿರ್ಭೀತರಾಗಿ ನಾವು ಪ್ರಚಾರವನ್ನು ಮಾಡಬೇಕು. ಅಲ್ಲಿ ಆರ್ಮಿಯಲ್ಲಿ ಒಂದು ವಾಕ್ಯ ಇರುತ್ತೆ, ವೇರ್ ದ ಯೂನಿಫಾರ್ಮ್ ಆ್ಯಂಡ್ ದೆನ್ ಯು ವಿಲ್ ನೋ ವಾಟ್ ಯು ಶುಡ್ ಡೂ. ಆರ್ಮಿದು ವಸ್ತ್ರ, ಆ ಯೂನಿಫಾರ್ಮ್ ಹಾಕೊಂಡ ತಕ್ಷಣ ನಿನಗೆ ಗೊತ್ತಾಗುತ್ತೆ ನೀನು ಏನು ಮಾಡಬೇಕು, ಯಾವ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅನ್ನೋಂಥ ಭಾವನೆ ನಿಮ್ಗೆ ತಂತಾನಾಗೆ ಬಂದುಬಿಡುತ್ತೆ. ಹಾಗೆಯೇ ಕೃಷ್ಣ ಭಕ್ತಿಗೆ ನೀವು ನುಗ್ಗಿದಾಗ ಸಂಪೂರ್ಣವಾಗಿ ಯಾವಾಗ ನುಗ್ತೀರಾ ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಪರಿಸ್ಥಿತಿಯಲ್ಲಿ ನಾನು ಯಾವ ರೀತಿ ನಡವಳಿಕೆ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗೂ ಭಗವಂತ ನಮ್ಮ ಶರೀರವನ್ನು ರಕ್ಷಣೆ ಮಾಡಬಹುದು, ಮಾಡದೇ ಇರಬಹುದು. ಆದರೆ ಕೃಷ್ಣ ಯಾವತ್ತೂ ಕೂಡ ನಮ್ಮ ಕೃಷ್ಣ ಭಕ್ತಿಯನ್ನು ನಾಶ ಮಾಡಲಿಕ್ಕೆ ಬಿಡೋದಿಲ್ಲ. ಇಷ್ಟು ಮಾತ್ರ ನಂಬಿಕೆ ನಾವು ಸದಾ ಇಟ್ಕೋಬೇಕು. ಹರೇ ಕೃಷ್ಣ. ಸೊ ಹೀಗೆ ಕದಂಬಕಾನನ ಸ್ವಾಮಿ ಮಹಾರಾಜ್ ಅವರು ಈ ಒಂದು ಸುಂದರವಾದಂತಹ ತಮ್ಮ ಜೀವನ ಚರಿತ್ರೆಯನ್ನು ಅವರು ವಿವರಿಸುತ್ತಾ ಇದನ್ನು ಸಂಪೂರ್ಣಗೊಳಿಸ್ತಾರೆ. ಶ್ರೀ ಶ್ರೀ ಕದಂಬಕಾನನ ಸ್ವಾಮಿ ಮಹಾರಾಜ್ ಕಿ. ಅವರಿದ್ದಾಗಲೂ ಕೂಡ ಭಕ್ತಿಯ ಪ್ರಚಾರ ಮಾಡ್ತಾಯಿದ್ರು. ಹಾಗೂ ಅವರ ಒಂದು ದೇಹ ತ್ಯಾಗ ಮಾಡೋ ಸಮಯದಲ್ಲೂ ಕೂಡ ಅವರಿಗೆ ಕ್ಯಾನ್ಸರ್ ಬಂದಿತ್ತು. ಕ್ಯಾನ್ಸರ್ ಬಂದಿದ್ದರೂ ಕೂಡ ಅವರು ಅದರಿಂದ ಹೆದರಲಿಲ್ಲ, ಕೀರ್ತನೆ ಮುಂದುವರಿಸ್ತಾ ಇದ್ರು. ವೃಂದಾವನಕ್ಕೆ ಬಂದು ನಿವಾಸ ಮಾಡ್ತಾಯಿದ್ರು. ವೃಂದಾವನದಲ್ಲಿ ಬಂದು ಅವರ ಅಂತ್ಯ ದಿವಸಗಳಲ್ಲಿ ಅವರು ಭಗವಂತನ ಸ್ಮರಣೆ ಮಾಡ್ತಾ, ಭಗವಂತನ ದರ್ಶನವನ್ನು ಮಾಡ್ತಾ ಅವರು ಈ ಭೌತಿಕ ಜಗತ್ತನ್ನು ಬಿಟ್ಟು ಮರಳಿ ಭಗವಂತನ ಧಾಮಕ್ಕೆ ಮಾರ್ಚ್ 9ನೇ ತಾರೀಕು ಅಂದರೆ ಏಪ್ರಿಲ್ 12, 1953 ಮಾರ್ಚ್ 9, 2023 ಸುಮಾರು 69 ವರ್ಷಗಳು ಅವರು ಈ ಭೂಲೋಕದಲ್ಲಿ ಪ್ರಕಟ ಲೀಲೆಗಳನ್ನು ಮಾಡಿದ್ರು. ಹಾಗೂ ಅನೇಕ ಜನರಿಗೆ, ಸಹಸ್ರಾರು ಜನರಿಗೆ ಹರೇ ಕೃಷ್ಣ ಮಹಾಮಂತ್ರವನ್ನು ಪ್ರಚಾರ ಮಾಡಿದ್ರು. ಕೃಷ್ಣ ಭಕ್ತಿಯ ಜ್ಞಾನವನ್ನು ಕೊಟ್ಟರು. ಕೇವಲ ಉಪದೇಶ ಒಂದೇ ಅಲ್ಲ, ತಮ್ಮ ಜೀವನದ ಒಂದು ಅನುಭವಗಳಿಂದ, ಜೀವನ ಶೈಲಿಯಿಂದಲೂ ಕೂಡ ಅವರು ಕೃಷ್ಣ ಭಕ್ತಿಯನ್ನು ನೀಡಿದರು. ಸೊ ಅವರ ವಿರಹದಲ್ಲಿ ಒಂದು ಸುಂದರವಾದ ಹಾಡಿದೆ, ಜಯ ನೀಲೋ ಪ್ರೇಮಧನ. ದಟ್ ಎಲ್ಲರೂ ಕೂಡ ಈ ಹಾಡನ್ನು ಹಾಡೋಣ ಜೊತೆ ಸೇರಿ. ಜಯ ನೀಲೋ ಪ್ರೇಮಧನ करुणा प्रचुर हे न प्रभु कोता गिला आचार्य ठाकुर जय नीलो प्रेमा धन करुणा प्रचुर हे न प्रभु कोता गिला आचार्य ठाकुर कहा मोरा स्वरूप रूपा कहा सनातन कहा दास रघुनाथा पतिता पवन कहा मोरा स्वरूप रूपा कहा सनातन कहा दास रघुनाथा पतिता पवन कहा मोरा बट्टा जुगा कहा कबीरा एक काले कोता गेला गोरा नटराज कहा मोरा बट्टा जुगा कहा कबीरा एक काले कोता गेला गोरा
जठर पाषाणे कोटिबो माथा अनले पशिबो गौरांग गुणेरा निधि कत गेले पाबो पाषाणे कोटिबो माथा आनले पशिबो गौरांग गुणेरा निधि कत गेले पाबो सै सब संगीरा संगे जय कलो विलास से संगा न पाया कांडे नरोत्तम दास से सब संगीरा संगे जय कैलो विलास से संगा न पाया कांडे नरोत्तम दास ओहे वैष्णव ठाकुर वैष्णव ठाकुर वैष्णव ठाकुर ओहे वैष्णव ठाकुर हरे कृष्णा 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 हरे 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 रामा राम राम हरे हरे ಎಲ್ಲರೂ ಹಾಡಿ हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे हरे श्री राधा श्यामचंद्र भगवान की श्री गौर निताय की श्री प्रभुपाद की परम पूज्य कदम कान्ह स्वामी महाराज की अनंत कोटि वैष्णव वृंद की हिताय गौर प्रेमानंदे।